ಹೀಗೆ ದಿನ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ಸುಮಾರು ಉದ್ದೇಶಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮನ ಈ ದಿನದ ವೆಬಿನಾರ್ ಅನ್ನ ಆಯೋಜನೆ ಮಾಡಿದ್ವಿ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ 3 ಜನ ಯಾರು ನಮ್ಮ ಸ್ಪೀಕರ್ಸ್ ಇರ್ತಾರೆ, ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆದರ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮದ ಶೀರ್ಷಿಕೆಯು ಜಾತಿವಾದದ ಭೂ ಸುಧಾರಣೆ ಅಂತ. ಇದರಲ್ಲಿ ಮೊದಲಿಗೆ ಪರ್ಯಾಯ ಕಾನೂನು ವೇದಿಕೆಯು ಕಳೆದ 20 ವರ್ಷಗಳಿಂದ ಇಡೀ ದೇಶದಾದ್ಯಂತ ಮತ್ತು ಬೆಂಗಳೂರು ಮಟ್ಟದಲ್ಲಿ ಮತ್ತೆ ಕರ್ನಾಟಕ ಮಟ್ಟದಲ್ಲಿ ಏನು ಮಾನವ ಹಕ್ಕುಗಳ ಉಲ್ಲಂಘನೆ, ಮಹಿಳೆಯರು ಮತ್ತು ಮಕ್ಕಳು, ಅದರಲ್ಲೂ ಕೂಡ ದಲಿತರು ಮತ್ತೆ ಆದಿವಾಸಿಗಳ ಸಮುದಾಯಗಳ ಒಟ್ಟಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಅವರಿಗೆ ಕಾನೂನಿನ ನೆರವನ್ನ ನೀಡುತ್ತಾ ಸುಮಾರು ಕಳೆದ 20 ವರ್ಷಗಳಿಂದ ಬರುತ್ತಿದ್ದೇವೆ. ಅದರಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳಾಗಿದ್ದಂತ ಸಂದರ್ಭದಲ್ಲಿ, ದಲಿತರದ ಭೂ ಕಬಳಿಕೆ ಆದಂತ ಸಂದರ್ಭದಲ್ಲಿ, ಕೊಳಗೇರಿ ಪ್ರದೇಶಗಳನ್ನ ಡೆಮಾಲಿಷನ್ ಆಗಿ ಸಂದರ್ಭದಲ್ಲಿ ಅವರನ್ನ ಕಳೆದ 20 ವರ್ಷಗಳಿಂದ ಬರುತ್ತಿದ್ವಿ. ಈ ದಿನ ಈ ಜಾತಿವಾದದ ಭೂ ಸುಧಾರಣೆ ಏನು ಶೀರ್ಷಿಕೆ ಇದೆ, ಆ ಶೀರ್ಷಿಕೆಯನ್ನ ಈ ದಿನ ವೆಬಿನಾರ್ ಮಾಡ್ಲಿಕ್ಕೆ ಮುಖ್ಯ ಉದ್ದೇಶ ಏನಂತಂದ್ರೆ, ಇದು ಭಾರತದ ಸ್ವತಂತ್ರ ಪೂರ್ವದಲ್ಲಿ ಈ ಭೂ ಒಡೆತನ ಅನ್ನೋದು ಯಾರು ಜ್ಯೋತಿದಾರರು, ಜಮೀನ್ದಾರರು, ಶಾನ್ಭೋಗ್ರು, ಪಾಳ್ಯಗಾರರು, ಮಿರಾಸ್ದಾರರು ಅಂತ ಸುಮಾರು ಜನ ಈ ಪ್ರಬಲ ಜಾತಿ ಸಮುದಾಯಗಳ ಅಧೀನದಲ್ಲಿ ಈ ಸ್ವತಂತ್ರ ಪೂರ್ವ ಮುಂಚೆನೂ ಕೂಡ ಕಾರ್ಮಿಕಕ್ಕೆ ಆಗಿನಿಂದ ಈಗಿನ ತನಕ ಕೂಡ ಕೂಲಿ ಮಾಡಿ ಜೀವನಗಳನ್ನ ನಡ್ಸ್ಕೊಂಡು ಬರ್ತಿರಂತ ಪರಿಸ್ಥಿತಿಗಳನ್ನ ನಾವು ಪ್ರತಿದಿನ ಕಾಣ್ತಾನೆ ಇದೀವಿ. ಅದರಲ್ಲೂ ಕೂಡ ನಾವು ಈ ದಲಿತ ಆದಿವಾಸಿಗಳ ಸಂಬಂಧಪಟ್ಟಾಗೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮತೋಲನೆಯನ್ನು ಎದ್ದು ಕಾಣ್ತಾ ಇದೆ ಎಲ್ಲಾ ಕಡೆನೂ ಕೂಡ. ಅದೇ ಈ ಪದ್ಧತಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ 1900ರಲ್ಲಿ ಆಗಿನ ಅವರು ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಭೂ ಸುಧಾರಣೆಯನ್ನ ನೀವು ಜಾರಿಗೆ ತರ್ರಿ ಅಂತ ಹೇಳ್ಬಿಟ್ಟು ಸೂಚನೆಗಳನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯಗಳು ಕೂಡ 1955 ಮತ್ತು 60ರ ದಶಕದಲ್ಲಿ ಸುಮಾರು ರಾಜ್ಯಗಳು ಈ ಕಾಯ್ದೆಯನ್ನ ಜಾರಿಗೆ ತರಕ್ಕೆ ಪ್ರಯತ್ನ ಮಾಡ್ತವೆ. ಆ ಸಂದರ್ಭದಲ್ಲಿ ಈ ಭೂ ಮಾಲೀಕರು ಸುಮಾರು ಮಾಲೀಕರು ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ದಾಖಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯವು ಈ ಪ್ರಕರಣ ಕಾನೂನುಗಳು ಏನು ತಂದಿದ್ರು ಕಾನೂನು ಇದು ಅಸಂವಿಧಾನಿಕ ಎಂದು ಘೋಷಣೆ ಮಾಡುತ್ತೆ. ಅವಾಗ ಉಚ್ಚ ನ್ಯಾಯಾಲಯದಲ್ಲಿ ಪ್ರತಿಯೊಬ್ಬದು ಕೂಡ ಭೂ ಸುಧಾರಣೆಯನ್ನ ಕಾಯ್ದೆಯು ಅಸಂವಿಧಾನಿಕ ಅಂತ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಸಂವಿಧಾನ ಒಂದು ತಿದ್ದುಪಡಿ ಅಂತಂದ್ರೆ ಶೆಡ್ಯೂಲ್ ನಮ್ಮ ಸಂವಿಧಾನದಲ್ಲಿ ಸೇರಿಸಿ ಭೂ ಕಾಯ್ದೆ ರಕ್ಷೆ ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆ ಶೆಡ್ಯೂಲ್ ಅನ್ನ ತರುತ್ತೆ, 9ನೇ ಶೆಡ್ಯೂಲ್. ಅದರಲ್ಲಿ ನಾವು ಕರ್ನಾಟಕನ ನೋಡೋದಾದ್ರೆ 1961ರಲ್ಲಿ ಏನು ಈ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಕಲಂ 79A ಮತ್ತೆ 70 ಇದ್ರ ಸಂಬಂಧಪಟ್ಟಾಗೆ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದ್ರು. ಇದ್ರ ಸುಗ್ರೀವಾಜ್ಞೆ ಹೊರಡಿಸಿರೋ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಕೃಷಿ ಕ್ಷೇತ್ರವನ್ನ ಅತಂತ್ರ ಮಾಡುವಂತದ್ದು, ಜೊತೆಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಭೂ ಹಿಡುವಳಿದಾರರನ್ನ ಮಾಡಲು ಈ ಅವಕಾಶ ಮಾಡಿಕೊಡುತ್ತೆ ಇದು ಸುಗ್ರೀವಾಜ್ಞೆ. ಮತ್ತೆ ಎರಡನೇದು ಕಾರ್ಮಿಕರು, ಮತ್ತೆ ರೈತರ ಮುಖಂಡರು ರಾಜ್ಯದಾದ್ಯಂತ ಪ್ರತಿದಿನ ಇದ್ರ ಸಂಬಂಧಪಟ್ಟಾಗಿ ಇದ್ರ ವಿರೋಧವಾಗಿ ಸುಗ್ರೀವಾಜ್ಞೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ಮಾಡ್ತಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಇದನ್ನ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದು ಇದು ಸುಗ್ರೀವಾಜ್ಞೆ ಹೊರಡಿಸೋದ್ರ ಮುಖಾಂತರ ಏನು ಪ್ರಬಲ ಜಾತಿ ಸಮುದಾಯಗಳಿಗೆ ಮತ್ತೆ ಭೂ ಒಡೆತನದಲ್ಲಿರುವಂತವ್ರಿಗೆ ಅನುಕೂಲ ಮಾಡಿಕೊಡುವಂತ ಪ್ರಯತ್ನದಲ್ಲಿ
ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ನಮ್ಮ ಕೂಲಿ ಕಾರ್ಮಿಕರಾಗಿದ್ದಂತ ದಲಿತರು, ಆದಿವಾಸಿ ಸಮುದಾಯಗಳು ಇದರ ಪ್ರತಿಫಲವನ್ನ ಪಡ್ಕೊಳ್ಳಕ್ಕೆ ಆಗಿಲ್ಲ ಅಲ್ಲಿನಿಂದವರೆಗೂ ಇಲ್ಲಿವರೆಗೂ. ಅದ್ರ ಜೊತೆಗೆ ನಮ್ಮ ಸಮುದಾಯಗಳು ಭೂಹೀನರಾಗಿ ಇಲ್ಲಿ ತನಕ ಉಳ್ಕೊಂಡಿದ್ದಾರೆ. ಅದು ನಡೀತಾನೆ ಇದೆ, ಬರ್ತಾನೆ ಇದೆ. ಈಗ ನಾವು ಅದನ್ನ ನೋಡೋದಾದ್ರೆ ಕರ್ನಾಟಕದಲ್ಲಿ ಸರ್ಕಾರಿ ಭೂಮಿಗಳನ್ನ ಅರ್ಧ ಗುಂಟೆ, ಕಾಲು ಗುಂಟೆ ಜಮೀನುಗಳಲ್ಲಿ ನಮ್ಮ ದಲಿತರು, ಆದಿವಾಸಿಗಳು ಏನು ವ್ಯವಸಾಯ ಮಾಡ್ಕೊಂಡು ಬರ್ತಿರೋಂತ ಸಂದರ್ಭದಲ್ಲಿ ಸರ್ಕಾರಗಳು ಅವ್ರ ಮೇಲೆ ಬೇರೆ ಬೇರೆ ಏನು ಪ್ರಕರಣಗಳನ್ನ ದಾಖಲೆ ಮಾಡಿ ಅವರಿಗೆ ಜೈಲಿಗೆ ಕಟ್ಟುವಂತ ಕೆಲಸಗಳನ್ನ ಮಾಡ್ತಾ ಬರ್ತಾನೆ ಇದೆ. ನಾವು ಕಣ್ಣಾರ ನೋಡ್ತಾ ಇದೀವಿ ಕೂಡ. ಇದರಲ್ಲಿ ಕೂಡ ನಾವು ಭೂ ಸುಧಾರಣೆಯಲ್ಲಿ ನಾವು ಕರ್ನಾಟಕವನ್ನ ಮೂಲ ಸ್ಥಾನದಲ್ಲಿ ನಾವು ಇಡೀ ಭಾರತದಲ್ಲಿ ಹೇಗಂತಂದ್ರೆ ನಾವು ಈಗ ಭೂ ಸುಧಾರಣೆಯನ್ನು ಸ್ಥಾನದಲ್ಲಿ ಆಗ ಈಗ 1974ರಲ್ಲಿ ದೇವರಾಜ ಅರಸರವರು ಇದನ್ನ ಏನು ತರ್ತಾರೆ. ಪಶ್ಚಿಮ ಬಂಗಾಳ ಮೊದಲಿದೆ, ಎರಡನೇದು ಕೇರಳ ಎರಡಿದೆ, ಕರ್ನಾಟಕಕ್ಕೆ ಅದು ಅನ್ವಯಿಸುತ್ತೆ. ಇದರಲ್ಲಿ ನಾವು ಸೂಕ್ಷ್ಮವಾಗಿರ್ತದಾದ್ರೆ ಈ ಭೂ ಸುಧಾರಣೆಯನ್ನು ಜಾತಿ ಪ್ರಧಾನ ಪಾತ್ರ ಜಾಸ್ತಿ ವಹಿಸುತ್ತೆ ಅಂತ ನಮ್ಗೆಲ್ರು ಈ ಸುಧಾರಣೆ ಜಾತಿ ಸವರ್ಣೀಯರ ಜಾತಿಯವರ ಅನುಭವಿಸುತ್ತಾರೆ ವಿನಃ ಇದ್ರ ಪ್ರತಿಫಲವನ್ನ. ಆದ್ರೆ ಇದ್ರ ಪ್ರತಿಫಲ ಆದಿವಾಸಿಗಳಿಗೆ ಮತ್ತೆ ದಲಿತರಿಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಇನ್ನು ಮುಂದೆ ಸಿಗುತ್ತೋ ಇಲ್ಲ ಅನ್ನೋದು ನಮಗೂ ಕೂಡ ಡೌಟ್. ಯಾಕಂತಂದ್ರೆ ಈ ಸುಗ್ರೀವಾಜ್ಞೆಯು ಇನ್ನು ದಲಿತರನ್ನ ಮತ್ತೆ ಆದಿವಾಸಿಗಳನ್ನ ಕೂಲಿ ಕಾರ್ಮಿಕಗಳನ್ನಾಗೆ ಮಾಡುತ್ತೆ, ಮತ್ತೆ ಜೀತ ಪದ್ಧತಿಯನ್ನು ಇನ್ನೂ ಆ ನಿಟ್ಟಿನಲ್ಲಿ ನಾವು ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಜಾತಿ ರಾಜಕೀಯ ವ್ಯವಸ್ಥೆ ಮತ್ತು ಕಾರ್ಯಾಂಗದ ಸಂಚು ಇವೆಲ್ಲ ಕೂಡ ಪ್ರಬಲ ಅವಕಾಶ ಮಾಡಿಕೊಡ್ತಾ ಬರ್ತಾ ಇದೆ. ಭೂಮಿ ಹೊಡೆತನದಿಂದ ವಂಚಿತರಾಗ್ತಿರಂತವ್ರು ದಲಿತರು ಮತ್ತು ಆದಿವಾಸಿಗಳು. ನಾವ್ ಅದನ್ನ ನೋಡಬಹುದಾದ್ರೆ ನಮ್ಮ ಕರ್ನಾಟಕದಲ್ಲಿ 40 ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ನಾವು ಕಾಲ್ಗುಂಟೆಯಲ್ಲಿ ಏನ್ ಬೆಳೆಗಳನ್ನ ಬೆಳ್ಕೊಂಡು ಬರ್ತಿರಂತವ್ರು 40%. ಆ ನಾವು ಈ ಭೂ ಸುಧಾರಣಾ ಕಾಯ್ದೆ ಮತ್ತೆ ಆದಿ ಮೇಲೆ ಹೇಗೆ ಅನ್ನ ಇಟ್ಕೊಂಡು ಈ ವೆಬಿನಾರ್ ಅನ್ನ ನಾವು ಆಯೋಜಿಸಲಾಗಿದೆ. ಈ ವೆಬಿನಾರ್ ನ ನಮಗೆ 3 ಜನ, ಅದರಲ್ಲಿ RPI ಕರ್ನಾಟಕ ಕರ್ನಾಟಕದ ವಸತಿ ಮತ್ತು ಭೂಮಿ ಹಕ್ಕಿಗೆ ಸಂಬಂಧಪಟ್ಟಾಗೆ ಹಲವಾರುಗಳನ್ನ ಮಾಡ್ತಾ ಈ ಭೂ ಸುಧಾರಣೆ ಸಂಬಂಧಿಸಿದ ದಲಿತರ ಮೇಲೆ ಹೇಗೆ ಪರಿಣಾಮ ಎಂಬುದರ ವಿಚಾರವಾಗಿ ಇವತ್ತು ನಮ್ಮೊಂದಿಗೆ ಅವರ ಅನುಭವಗಳಾಗಿ ಶ್ರೀಯುತ ಅಲ್ಕುಳಿ ವಿಠಲ್ ಗಳು ಮತ್ತು ರೈತರ ಮುಖಂಡರು ಆದಿವಾಸಿ ಅರಣ್ಯ ಭೂ ಹಕ್ಕುಗಳ ಸಂಬಂಧಿಸಿದಂತೆ ಕಳೆದ 30 ವರ್ಷ ಹೋರಾಟಗಳನ್ನು ರೂಪಿಸಿ ಅವರ ಹಕ್ಕುಗಳಿಗೂ ಪ್ರಮುಖವಾಗಿ ಹೇಳುವುದಾದ್ರೆ ಕುದುರೆಮುಖ ಅಭಯಾರಣ್ಯ ವಿರೋಧ ಹೋರಾಟದಲ್ಲಿ ತಮ್ಮನ್ನ ತೊಡಗಿದ್ದಾರೆ. ಕುದುರೆಮುಖ ಗಣಿಗಾರಿಕೆ ವಿರೋಧಿ ಹೋರಾಟದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದೆ. ಮೂಲ ಉಳಿಸಿ ಹೋರಾಟ ಅರಣ್ಯ ಹಕ್ಕುಗಳಲ್ಲಿ ತಮ್ಮ ತೊಡಗಿಸಿಕೊಂಡಿದೆ. ಆದಿವಾಸಿ ಗೌಗು ಮಳೆಕುಡಿಯ ಇವರ ಸಂಬಂಧ ಸುಮಾರು ಅವರುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಮೂಗಿ ಇವರು ಫ್ರೆಂಚ್ ಪಾಂಡಿಚೇರಿ ಹಾಗೂ ಕೃಷಿ ಸುಧಾರಣೆ, ಲಿಂಗ ಸಮಾನತೆ ಜೊತೆಗೆ ಅವರು PhD ಮಾಡಬೇಕಾದಂತ ಸಂದರ್ಭದಲ್ಲಿ ಕರ್ನಾಟಕದ 3 ಹಳ್ಳಿಗಳನ್ನ ತೆಗೆದುಕೊಂಡು ಇಲ್ಲಿ ಭೂಮಿ ಕೃಷಿಗೆ ಸಂಬಂಧಪಟ್ಟ ಜೊತೆ 2000
ಆಯ್ಕೆ ಆಗಿದ್ದಾರೆ. ಈ ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಚಲನಶೀಲ ಅವರು ತಮ್ಮ ಅನುಭವವನ್ನು ಜೊತೆಗೆ ಈ ಎಲ್ರಿಗೂ ಕೂಡ ಆಧಾರದ ಸ್ವಾಗತ. ಮೋಹನ್ ರಾಜ್ ಸರ್ ಮೋಹನ್ ರಾಜ್ ಸರ್ ಹೇಳಿ ಸರ್. ಮಾತಾಡ್ಬೋದಾ? ಸರ್ ಅದೇನೋ ನಿಮ್ದು ಝೂಮ್ ಅಲ್ಲಿ ಕನೆಕ್ಟ್ ಆಗಿದೆಯಲ್ಲ ಸರ್? ಆಗಿದೆ ಸರ್. ಸರ್ ಎಲ್ರಿಗೂ ಜೈ ಭೀಮ್. ಕನೆಕ್ಟ್ ಆಗಿದೆಯಲ್ಲ ಸರ್? ಎಲ್ರಿಗೂ ಜೈ ಭೀಮ್. ಆಲ್ಟರ್ನೇಟಿವ್ ಲಾ ಫೋರಂ ಅವರು ಏನು ಈ ವೆಬಿನಾರ್ ನ ಆಯೋಜನೆ ಮಾಡಿದ್ದಾರೆ, ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ಇದೊಂದು ಪ್ರಮುಖವಾದಂತ ವಿಚಾರ. ಬಹುಶಃ ನಮ್ಮ ನರಸಿಂಹ ಸರ್ ಅವರು ಹೇಳಿದಾಗೆ ಇದಕ್ಕೊಂದು ಬಹುದೊಡ್ಡ ಇತಿಹಾಸ ಇದೆ. ಭೂಸುಧಾರಣಾ ಕಾಯ್ದೆಗಳನ್ನ ಯಾತಕ್ಕೋಸ್ಕರ ಜಾರಿಗೆ ತಂದ್ರು, ಅದಕ್ಕೆ ಸ್ವತಂತ್ರ ಪೂರ್ವದಲ್ಲೇ ನಡೆದಂತ ಭೂ ಚಳುವಳಿಗಳು ಮತ್ತೆ ಇವತ್ತು ಭೂಮಿಗೋಸ್ಕರ ನಡೀತಾ ಇರ್ತಕ್ಕಂಥ ಹೋರಾಟಗಳನ್ನ ನಾವು ಸಂಕ್ಷಿಪ್ತವಾಗಿ ಗಮನಿಸು. ಅದು ತೆಲಂಗಾಣ ಭೂ ಚಳುವಳಿ ಆಗಿರ್ಬೋದು. ಬಹುಶಃ ಇಂಡಿಯಾದಲ್ಲಿ ನಾವು ಭೂ ಚಳುವಳಿಗಳನ್ನ ನೋಡೋದಾದ್ರೆ ತೆಲಂಗಾಣದಲ್ಲಿ ಆರಂಭವಾದಂತ ಭೂ ಚಳುವಳಿಗಳ ಇನ್ಸ್ಪೈರ್ ಇಂದ ನಾವು ಕರ್ನಾಟಕದಲ್ಲಿ ದಲಿತ ಚಳುವಳಿ, ಬಹುಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿ ಉಟ್ಕೊಂಡಂತ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಅನೇಕ ಭೂ ಸುಧಾರಣೆ ಭೂಮಿಗೋಸ್ಕರ ಹೋರಾಟಗಳಾಗಿರೋದನ್ನ ನಾವು ಕರ್ನಾಟಕದಲ್ಲಿ ಗಮನಿಸ್ತೀವಿ. ಅದರಲ್ಲೂ ಬಹುಮುಖ್ಯವಾಗಿ ಸಿದ್ಲಿಪುರ ಭೂ ಹೋರಾಟ. ಯಾಕೆ ನಾನು ಅದು ಎಚ್.ನಾಗಸಂದ್ರ ಗೌರಿಬಿದ್ನೂರ್ನ ಎಚ್.ನಾಗಸಂದ್ರ ಆಗಿರ್ಬೋದು, ಮರಸನಾಪಲ್ಲಿ ಭೂ ಹೋರಾಟ ಆಗಿರ್ಬೋದು, ಮೆದಿಕನಾಳದ ಭೂ ಹೋರಾಟ ಆಗಿರ್ಬೋದು, ರಾಯಚೂರ್ದು, ಇವೆಲ್ಲದರ ಮಧ್ಯದಲ್ಲಿ ಸಿದ್ಲಿಪುರ ಭೂ ಹೋರಾಟ ಯಾಕೆ ಅಂತ ಹೇಳಿದ್ರೆ, ಇವತ್ತೇನು SC/ST ಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು PTCL ಆಕ್ಟ್ ಜಾರಿಗೆ ಬರೋದಕ್ಕೆ ಪೂರಕವಾಗಿ ಭೂ ಸುಧಾರಣಾ ಕಾಯ್ದೆಗಳ ಒಳಗಡೆನೆ ನಮ್ಗೆ ಅವಕಾಶ ಸಿಕ್ಕಿತ್ತು ಅಂದ್ರೆ ಸಿದ್ಲಿಪುರ ಭೂ ಹೋರಾಟ. ಬಸವಲಿಂಗಪ್ಪನವರು ಬಸವಲಿಂಗಪ್ಪನವರು ಕಂದಾಯ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಭದ್ರಾವತಿಯಲ್ಲಿ ಸಿದ್ಲಿಪುರ ಭೂ ಹೋರಾಟವನ್ನ ಆ ಚಳುವಳಿಯನ್ನ ಕೈಗೆ ತಕೊಂಡಂತ ಸಂದರ್ಭದಲ್ಲಿ ತುಂಬಾ ಮಳೆ ಇರ್ತದೆ. ಬಸವಲಿಂಗಪ್ಪನವರು ಶಿವಮೊಗ್ಗಕ್ಕೆ ಬಂದು ಆ ಕೃಷ್ಣಪ್ಪನವ್ರು ಇಲ್ಲಿ ಬನ್ನಿ IBಗೆ ಕರ್ಕೊಂಡ್ ಬನ್ನಿ, ಅವ್ರ ಸಮಸ್ಯೆ ಏನು ಮಾತಾಡೋಣ ಅಂದವಾಗ ಕೃಷ್ಣಪ್ಪನವ್ರು ಹೇಳ್ತಾರೆ, ನಾವು ಅವ್ರು ಓಟ್ ಹಾಕಿ ಕಳಿಸಿದ್ದೀರಿ, ಅವರು ನಮ್ಮ ಹತ್ರ ಬರ್ಬೇಕು ಅಂತ ಹೇಳಿ. ಆ ಹೋರಾಟದ ಆ ಚಳುವಳಿಯ ಹಿನ್ನೆಲೆಯಲ್ಲಿ ಮುಖ್ಯವಾದಂತ PTCL ಆಕ್ಟ್ ಬರೋದಕ್ಕೆ ಸಾಧ್ಯ ಆಯ್ತು. ಸ್ವತಂತ್ರ ನಂತರದಲ್ಲಿ 1950 ಅಥವಾ 1960-61ರಲ್ಲಿ ಬಂದಂತ ಭೂ ಸುಧಾರಣಾ ಕಾಯ್ದೆಗಳು, ಬಹುಶಃ ಇದುವರೆಗೂ ನಾನು ಅನೇಕ ಭೂ ಸುಧಾರಣಾ ಕಾಯ್ದೆಗಳನ್ನ ನೋಡಿದ್ದೀವಿ. ಭೂ ಸುಧಾರಣಾ ಕಾಯ್ದೆಗಳ ಜೊತೆಗೆ ನಾವು ಅನೇಕ ಬದಲಾವಣೆಗಳ ಕಡೆ ನಾವು ಹೊರಟಿದ್ದೀರಿ. ನನಗೆ ಇವತ್ತಿನ ಪರಿಸ್ಥಿತಿ ಅನ್ಸೋದು, ಅನೇಕರು ಈ ಭೂ ಸುಧಾರಣಾ ಕಾಯ್ದೆಗಳನ್ನ ಪ್ರಾಮಾಣಿಕವಾಗಿ ಜನಪರವಾಗಿ ಜಾರಿಗೆ ತರಬೇಕು, ಈ ದೇಶದ ಅಭಿವೃದ್ಧಿಗೆ ಕೃಷಿ ಕ್ಷೇತ್ರವನ್ನ ಇನ್ನಷ್ಟು ಶಕ್ತಿಯುತವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕನಸಾಗಿತ್ತು. ಆ ಹಿನ್ನೆಲೆಯಲ್ಲೇನೆ ಅನೇಕ ಈ ಒಂದು ಅಸ್ಸಾಂ ಅಂತಕ್ಕಂಥ ಒಂದು ಸಣ್ಣ ರಾಜ್ಯದಲ್ಲೂ ಭೂ ಸುಧಾರಣಾ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಯ್ತು ಅಂತ ನಾವು ನೋಡಿದ್ದೀರಿ. ಆದ್ರೆ ಇವತ್ತು ಏನಾಗ್ತದೆ, ಭೂ ಸುಧಾರಣಾ ಕಾಯ್ದೆಗಳನ್ನ ತಂದಂಥದ್ದೇನು, ಹಿಂದೆ ರಾಜರುಗಳ ಕಾಲದಲ್ಲಿ ಅಥವಾ ಮೊಘಲರ ಕಾಲದಲ್ಲಿ ಒಬ್ಬರತ್ರ 100 ಎಕರೆ ಭೂಮಿಗಳಿದ್ದು, ಒಬ್ಬರಲ್ಲೇ ಆಸ್ತಿ ಸಂಪತ್ತು ಕೇಂದ್ರೀಕೃತವಾಗಿ ಅದು ಸಮಾನತೆಯ ಸಮಾಜವನ್ನ ತರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಸಮಾನತೆಯ ಸಮಾಜವನ್ನ ತೊಡೆದಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವರ ಬದುಕಿಗೆ ಮತ್ತು ಸಮಾಜದ ಉನ್ನತಿಗೆ ಈ ಭೂಮಿ ತುಂಬಾ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇದನ್ನ ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತಂದಿತ್ತು. ಅದ್ರ ಮುಖಾಂತರ ದೇಶದ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಬೇಕು, ಬಡತನ ನಿವಾರಣೆ ಆಗ್ಬೇಕು, ಒಂದು ಸಮಾನತೆಯ ಸಮಾಜವನ್ನ ತರಬೇಕು ಅಂತ ಹೊರಟಿತ್ತು. ಆ ಹಿನ್ನೆಲೆಯಲ್ಲಿ ಇಂದಿನ ಸರ್ಕಾರಗಳು ಉದಾಹರಣೆಗೆ 74ರ ಕಾಲಘಟ್ಟದಲ್ಲಿ ಇಡೀ ದೇಶ ಒಂದು ಕಡೆ ಎಮರ್ಜೆನ್ಸಿ ಇದ್ರೇನು, ಕರ್ನಾಟಕದಲ್ಲಿ ವಿಶೇಷವಾಗಿ ಅರಸೂರ್ ಅವರು ಅದರ ತದ್ವಿರುದ್ಧವಾದಂತ ಒಂದು ವಿಚಾರವನ್ನ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಂದಿತ್ತನ್ನ ನಾವು ಗಮನಿಸಬಹುದು. ಹೆಂಗೆ ಅಂತ ಹೇಳಿದ್ರೆ 74ರಲ್ಲಿ ಅನೇಕ ಕಾಯ್ದೆಗಳ ಮುಖಾಂತರ ದೇಶದಲ್ಲಿ ಯಾರ್ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆದ್ರೆ
ಕರ್ನಾಟಕದಲ್ಲಿ ಮಾತ್ರ 74ರ ಕಾಲಘಟ್ಟದಲ್ಲಿ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಸಂವಿಧಾನದ ಆಶಯಗಳು ಜಾರಿಗೆ ಆದಂಥದ್ದು 74ರ ನಂತರದಲ್ಲಿ ಅಂತ ಹೇಳಿ. ಒಂದು ಪ್ರಾಮಾಣಿಕವಾಗಿ ಬಾಬಾ ಸಾಹೇಬರ ಕನಸು ಏನಿತ್ತು, ಸಂವಿಧಾನದ ಆಶಯಗಳು ಜಾರಿ ಆಗ್ಬೇಕು ಅಂತೇಳಿ, ಅದು 74ರ ನಂತರದಲ್ಲಿ ಈ ದೇಶದಲ್ಲಿ ಜಾರಿಗೆ ಆಯ್ತು ಅಂತೇಳಿ. ಅದು ತಲೆ ಮೇಲೆ ಮಲ ಹೊರ್ತಕ್ಕಂಥ ಪದ್ಧತಿಯ ರದ್ದತಿ ಇರ್ಬೋದು, ಅಥವಾ ಯಾರು ಉಳುವನೇ ಭೂಮಿಯ ಒಡೆಯ ಅಂತ ಹೇಳಿ. ಇವತ್ತು ನಾವು ನೋಡ್ತಾ ಇದ್ದೀರಿ, ಇವತ್ತು ಭೂ ಸುಧಾರಣೆ ಕಾಯ್ದೆಯನ್ನ ಹೆಂಗೆ ವಿಕೃತಗೊಳಿಸ್ತಾ ಹೋಗಿದ್ದಾರೆ ಅಂತೇಳಿ. ಇವತ್ತೇನಾಗಿದೆ, ಉಳುವವನೇ ಭೂಮಿಯ ಒಡೆಯ ಅಲ್ಲ, ಉಳ್ಳವನೇ ಭೂಮಿಯ ಒಡೆಯ. ಯಾರು ಹಣವಂತರಿದ್ದಾರೆ, ಯಾರು ಕಾರ್ಪೊರೇಟ್ ಸೆಕ್ಟರ್ಗಳಿದೆ, ಅವರು ಭೂಮಿಯ ಒಡೆಯರಾಗ್ತಾ ಇದ್ದಾರೆ ಅಂತೇಳಿ. ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದಷ್ಟು 191ಗೆ ಒಂದು ತಿದ್ದುಪಡಿಯನ್ನ ತಂದ್ರು. ನಾವು ಅವಾಗ ಹೋರಾಟ ಮಾಡಿದ್ರಿ, ಈ ಸೀಲಿಂಗ್ ಆಕ್ಟ್ ನ ನೀವು ರಿಮೂವ್ ಮಾಡಬಾರ್ದು, ಸೀಲಿಂಗ್ ಆಕ್ಟ್ ನ ರಿಮೂವ್ ಮಾಡಿದ್ರೆ ನಿಜವಾದಂತ ಕೃಷಿ ಕ್ಷೇತ್ರದ ಮೇಲೆ ದೊಡ್ಡ ಕೆಟ್ಟ ಪರಿಣಾಮಗಳು ಬೀರ್ತಾ ಇದೆ ಅಂದವಾಗ ದೇವೇಗೌಡರು ಆವಾಗ ಇಲ್ಲ, ನೀವು ಅದನ್ನ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡುವಂತ ಹೇಳಿದ್ರು. ಆ ನಂತರದಲ್ಲಿ ಈಗ ಅನೇಕ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇವತ್ತು ಕಾರ್ಪೊರೇಟರ್ ಇವರು ಸ್ವದೇಶಿ ದೇಶಭಕ್ತರು ಇವರೇ ಆಗ್ತಾರೆ, ಸ್ವದೇಶಿ ಮಂತ್ರ ಹೇಳ್ತಾರೆ, ಮತ್ತೆ ಕಾರ್ಪೊರೇಟ್ ಸೆಕ್ಟರ್ ಗಳಿಗೆ ಇವತ್ತು ಎಲ್ಲ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ಏನು PTCL ಮುಖಾಂತರ ಉದಾಹರಣೆಗೆ SC/ST ಗಳಿಗೆ ಮತ್ತು ಆದಿವಾಸಿಗಳಿಗೆ ಒಂದಷ್ಟು ಭೂಮಿ ಸಿಕ್ಕಿತ್ತು, ಉಳುವವನೇ ಭೂಮಿಯ ಒಡೆಯ ಅಥವಾ ವಿಲೇಜ್ ಅಬಲೇಷನ್ ಆಕ್ಟ್ ನ ಪ್ರಕಾರ, ಅಥವಾ ಕುಲುವಾಡಿಕೆ ಭೂಮಿಗಳು, ಅದು ನೀರ್ಗಂಟಿ, ತೋಟಿ ತಳವಾರ, ಇಂಥ ಭೂಮಿಗಳ ಮುಖಾಂತರ ಈ ತಳ ಸಮುದಾಯಗಳಲ್ಲಿ ಒಂದು ಶಕ್ತಿ, ಸಾಮಾಜಿಕ ಅಸಮಾನತೆಯನ್ನ ತೊಡೆದಾಕೋದಕ್ಕೆ, ಒಂದಷ್ಟು ಆರ್ಥಿಕ ಸಮಾನತೆ ಕಡೆಗೆ ಈ ಸಮುದಾಯಗಳು ಸಾಗ್ತಾ ಇದ್ವು. ಆದ್ರೆ ಈಗಿನ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ, ಇವತ್ತು ಎಲ್ಲವನ್ನ ಇವತ್ತು ಖಾಸಗಿಯವರು 79AB ಇವತ್ತು ತಿದ್ದುಪಡಿ ತಂದಿದ್ದಾರೆ. ಕೃಷಿಗಾರನ್ ಇಲ್ದೆ ಹೋದ್ರೆ, ಈಗ ಯಾರಾದ್ರೂ ಒಬ್ಬ ಭೂಮಿಯನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವನು ಕೃಷಿ ಕುಟುಂಬದಿಂದ ಬಂದಿರ್ಬೇಕು, ಅವನಿಗೊಂದಷ್ಟು ಭೂಮಿ ಏನಾದ್ರೂ ಇರ್ಬೇಕು. ಇವತ್ತು ಅದರ ಅವಶ್ಯಕತೆ ಇಲ್ಲದೆ ರೀತಿ ಮಾಡಿದ್ದಾರೆ. ಯಾರು ಬೇಕಾ ಭೂಮಿ ಪರ್ಚೇಸ್ ಮಾಡ್ಬೋದು. 4.5 ಎಕರೆ ಭೂಮಿ ಸೀಲಿಂಗ್ ಆಕ್ಟ್ ಇತ್ತು, ಅದನ್ನ ತೆಗೆದಾಕಿದ್ದಾರೆ. ಇವತ್ತು 418 ಇವತ್ತು 216 ಎಕರೆಗೆ ತಂದು ನಿಲ್ಸಿದ್ದಾರೆ ಇವತ್ತು ಸೀಲಿಂಗ್ ಆಕ್ಟ್. ಯಾರು ಬೇಕಾ, ಹೊರದೇಶದವ್ರಾದ್ರೂ ಬಂದು ತಗೊಳ್ಬಹುದು, NRIಗಳು ತಗೊಳ್ಬಹುದು, ಮಲ್ಟಿನ್ಯಾಷನಲ್ ಕಂಪನಿಗಳು ತಗೊಳ್ಬಹುದು, ಹಣ ಉಳ್ತಕ್ಕಂಥವ್ರು ತಗೊಳ್ಳಿ, ಯಾರು ಬೇಕಾ ತಗೊಳ್ಬಹುದು. ಈಗ ಸಣ್ಣ ರೈತರುಗಳಂತೂ ಬೀದಿ ಪಾಲಾಗಿ ಹೋಗ್ತಾರೆ, ಅವ್ರಿಗೆ ರಕ್ಷಣೆ ಇಲ್ಲದೆ ಆಗೋಗ್ತದೆ. ಮುಖ್ಯವಾಗಿ ಇವರು ಒಂದು ಸೀಲಿಂಗ್ ಆಕ್ಟ್ ಅನ್ನ ತೆಗೆದಿತ್ತು, ಈ ಸಮುದಾಯಗಳಿಗೆ, ನಾಡಿನ ಜನರಿಗೆ ಮಾಡಿದಂತ ಮೋಸ. ಎರಡನೇದು 79AB ಮಾಡೋದ್ರ ಮುಖಾಂತರ ಯಾರು ಕೃಷಿ ಸಮುದಾಯದವರು ಅಲ್ಲದೆ ಇರ್ತಕ್ಕಂಥವ್ರು ಇವತ್ತು ಭೂಮಿಯನ್ನ ಪಡಿಬಹುದು ಅಂತ, ತಗೊಳ್ಬಹುದು ಅಂತ ಮಾಡಿದ್ರಲ್ಲ, ಇದು ದೊಡ್ಡ ಆತಂಕಕಾರಿ. ನಾಳೆ ಎಲ್ಲವನ್ನ ಹಣ ಇರ್ತಕ್ಕಂಥವ್ರು ಅಂಬಾನಿನೋ ಟಾಟಾ ಬಿರ್ಲಾನೋ ಇಡೀ ಕರ್ನಾಟಕದಲ್ಲಿ ಖಾಲಿ ಇರೋ ಜಾಗ ಎಲ್ಲ ನಮ್ದೇ ಅಂತ ಹೇಳ್ಬೋದು. ಅಂತ ಒಂದು ಕೆಟ್ಟ ದಿನಗಳು ಬರ್ತವೇನೋ ಅಂತಕ್ಕಂಥ ಆತಂಕ ನಮ್ಗಾಗಿದೆ. ಹಳ್ಳಿಗಳು ನಾಶ ಆಗೋಗ್ತವೆ, ಇನ್ನು ಮುಂದೆ ಹಳ್ಳಿಗಳು ಇರೋದಿಲ್ಲ. ಅಲ್ಲೆಲ್ಲ ಒಂಥರ ಏನು ಈ ನಗರ ಪ್ರದೇಶಗಳಲ್ಲಿ ನಮ್ಮ ಸ್ಲಮ್ಗಳಿದೆಯಲ್ಲ, ಆ ರೀತಿ ಆಗ್ತವೇನೋ ಅಂತ ಒಂದು ಆತಂಕ ಒಂದ್ ಕಡೆ ಆಗಿದೆ. ಎರಡನೇದಾಗಿ ಇದ್ರ ಒಟ್ಟೊಟ್ಟಿಗೆನೆ ಏನಾಗ್ತಾ ಇದೆ, ಇವತ್ತು ಬಿ ಖರಾಬ್ ಅಂತ ಒಂದಿತ್ತು. ಇವತ್ತು ರಾಜ್ಯ ಸರ್ಕಾರ ಎಷ್ಟು ಕೆಟ್ಟ ನಿಲುವುಗಳನ್ನ ಇಟ್ಕೊಂಡಿದೆ ಅಂತ ಹೇಳಿದ್ರೆ, ನಾಳೆ ಬಿ ಖರಾಬ್ ಅಲ್ಲಿ ಯಾರು ಬೇಕು ಅದು ಸಾರ್ವಜನಿಕರ ಸೌಲಭ್ಯಗಳು, ಸರ್ಕಾರಿ ಶಾಲೆ ಮಾಡ್ಬೇಕು, ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ಬೇಕು, ಅಂಗನವಾಡಿಗಳಿಗೆ, ಸರ್ಕಾರದ ಅಥವಾ ಗ್ರಾಮದ ಉಪಯೋಗಕ್ಕೆ ಅಥವಾ ಸಾರ್ವಜನಿಕರ ಉಪಯೋಗಕ್ಕೆ ಇದ್ದಂತ ಜಾಗವನ್ನ ಇವತ್ತು ಸರ್ಕಾರ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು ಸರ್ಕಾರಿ ಜಾಗ ಯಾವ್ದಿದೆ ಅದನ್ನ ಆಕ್ಷನ್ ಮುಖಾಂತರ ಸೇಲ್ಗೆ ಇಟ್ಟಿದ್ರು, ಹೈಕೋರ್ಟ್ ಅಲ್ಲಿ ಹೋಗಿ ಅದಕ್ಕೆ ತಡೆ ತಂದಿತ್ತಾಯ್ತು. ಅಂದ್ರೆ ಈ ಸರ್ಕಾರಗಳ ನೀತಿ ಇದೆಯಲ್ಲ, ನನಗೆ ಕಾಂಗ್ರೆಸ್, ಬಿಜೆಪಿ, JDS ಇವಂತಲ್ಲ, ಇವು ಹೆಚ್ಚು ಕಡಿಮೆ ಒಂದಷ್ಟು ಲೆಫ್ಟಿಸ್ಟ್ ಪಾರ್ಟಿಗಳ ರಾಜ್ಯಗಳನ್ನ ಹೊರತುಪಡಿಸ್ತಾರೆ ಇನ್ನೆಲ್ಲಾ ಪಕ್ಷಗಳು ಇವೆಲ್ಲವೂ ಸಹ ಬಡವರ, ರೈತರ, SC/ST ಆದಿವಾಸಿಗಳ ವಿರುದ್ಧವಾಗಿ ಕಾನೂನುಗಳನ್ನ ತಂದಿರೋದನ್ನ ನಾವು ನೋಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಭೂ ಸುಧಾರಣೆ ಕಾಯ್ದೆಗೆ ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ, ಇದು ಬಡವರನ್ನ ಇನ್ನಷ್ಟು ಬಡವರನ್ನ ಮಾಡೋದು, ಸಣ್ಣ ರೈತರನ್ನ ಮತ್ತೆ ಅವರನ್ನ ಏನು ಇಲ್ಲದಂಗೆ ಭಿಕ್ಷುಕರನ್ನಾಗಿ ಮಾಡ್ತಕ್ಕಂಥದ್ದು, ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಈ ಸರ್ಕಾರಗಳು ಇಳಿದಿದೆ. ಹಾಗಾಗಿ ಭೂ ಸುಧಾರಣೆ ಕಾಯ್ದೆಯ ಮುಖಾಂತರ
ಇವತ್ತು ಹಿಂದೆ ಆಗ್ಬೇಕಾಗಿತ್ತು. ಅದು ಉತ್ತರ ಪ್ರದೇಶದಲ್ಲಿ 2007ರಲ್ಲಿ ಆಯ್ತು. ಯಾವುದು ಸರ್ಕಾರಿ ಭೂಮಿ ಇದೆ ಅದು ಬಡವರ ಭೂಮಿ, ಜನರ ಭೂಮಿ ಅಂತ ಆಗಿತ್ತು. ಇವತ್ತೇನಾಗಿದೆ, ಸರ್ಕಾರಿ ಭೂಮಿ ಅಥವಾ ಖಾಲಿ ಜಾಗ ಏನಿದೆ, ಆ ಖಾಲಿ ಜಾಗದ ಭೂಮಿ ಯಾರು ಅಂದ್ರೆ ಶ್ರೀಮಂತರ ಪರವಾಗಿದೆ. ಅದು ಬಡವರ ಪರವಾಗಿ ಆಗಿರ್ಬೇಕಾಗಿತ್ತು. ಬಡವರ ಪರವಾಗಿ ಇರ್ಬೇಕಾದಂತ ಭೂಮಿ ಇವತ್ತು ಶ್ರೀಮಂತರ ಪರವಾಗಿ ಆಗ್ತದೆ. ಆದ್ರೆ ಇದು ಸಮಾಜವಾದಿ ರಾಷ್ಟ್ರ ಆಗೋದಿಕ್ಕೆ ಹೆಂಗ್ ಸಾಧ್ಯ? ಸಮಾಜವಾದಿ ಸಮಾಜ ಆಗ್ಬೇಕು, ಸಮಾನತೆ ಸಮಾಜ ಆಗ್ಬೇಕು ಅಂತ ಹಿಂದೆ ನಾವೇನ್ ಕನ್ಸನ್ನ ಕಂಡಿದ್ರು, ಕೈಗಾರಿಕೆಗಳಾಗ್ಬೋದು, ಭೂಮಿ ಆಗ್ಬೋದು, ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಸರ್ಕಾರ ಭೂಮಿಯನ್ನ ಕೊಡ್ತಾರೆ. ಅವ್ರಿಗೆ ತುಂಬಾ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಬೆಲೆಯಲ್ಲಿ ಭೂಮಿ ಕೊಡ್ತಾರೆ, ನೀರ್ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ. ಉದ್ಯೋಗ ಅವ್ರು ನಮಗ್ ಸ್ಥಳೀಯರಿಗೆ ಕೊಡೋದಿಲ್ಲ. ಈ ವೈರುಧ್ಯಗಳನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸ್ತೇ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಕೆಟ್ಟ ದಿನಗಳನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಈ ಭೂ ಸುಧಾರಣೆ ಕಾಯ್ದೆ ಏನಿದೆ ಇದು ಜಾತಿವಾದದ ಆಧಾರದ ಮೇಲೆ, ಯಾಕಂದ್ರೆ ಜಾತಿಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ತದೆ. ಬಡವರಾಗ್ತಾರೆ, ಸಣ್ಣವರು ಭೂಮಿಗಳನ್ನ ಕಳ್ಕೊಂಡು ನಿರ್ಗತಿಕರಾಗ್ತಾರೆ. ಹಾಗಾಗಿ ಈ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, APMCಗೆ ತಂದಿರ್ತಕ್ಕಂಥದ್ದು ಇವತ್ತು ಮಾರುಕಟ್ಟೆಯನ್ನ ಅವ್ರು ಹೇಳ್ತಾರೆ, BC ಪಾಟೀಲ್ ಹೇಳ್ತಾರೆ, ಮತ್ತೆ ಅವ್ರು ಯಾರೋ ನಿನ್ನೆ ಬಾಂಬೆಯಲ್ಲಿ ಒಬ್ರು ಶೇಖಾವತ್ ಅಂತ ಯಾರೋ ಒಬ್ರು ಹೇಳ್ತಾ ಇದ್ಲು, ಯಾರು ಭೂ ಸುಧಾರಣೆ ಕಾಯ್ದೆಗಳನ್ನ ವಿರೋಧಿಸ್ತಾರ ಅವರು ಟೆರರಿಸ್ಟ್ಗಳು ಅಂತಾರೆ. ಅಂದ್ರೆ ಇವ್ರು ಏನ್ ಹೋಗ್ತಾ ಇದ್ದಾರೆ ಇವರು ಅಂತ ಪ್ರಶ್ನೆನೇ, ಡೆಮೋಕ್ರಸಿ ಒಳಗಡೆ ನಾವು ಪ್ರಶ್ನೆ ಮಾಡಬಾರ್ದು, ವಿಚಾರ ಮಾಡಬಾರ್ದು, ಅವ್ರನ್ನ ಕೇಳಬಾರ್ದು, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಹುಜೂರ್ ಅನ್ಬೇಕು ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಗಟ್ಟಿಯಾದಂತ ಪ್ರತಿರೋಧ ಒಡ್ಲೇಬೇಕಾಗಿದೆ. ನಾವು ಇವತ್ತು ಅಸೆಂಬ್ಲಿಗಳೊಳಗಡೆ ವಿರೋಧ ಪಕ್ಷಗಳು ಒಂಥರ ನಿಷ್ಕ್ರಿಯಗೊಂಡಿವೆ. ಇವತ್ತು ಏನು ವಿರೋಧ ಪಕ್ಷಗಳು ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡ್ಬೇಕಾಗಿತ್ತೋ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದೊಂದು ಬೇಸರದ ಒಂದು ಇದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋದು, ಈ ಭೂ ಸುಧಾರಣೆ ಕಾಯ್ದೆ ಅದರಲ್ಲೂ ಇವತ್ತೇನು 79AB ತಂದಿರುವಂತದ್ದಾಗಿರ್ಬೋದು ಅಥವಾ ಬೇರೆ APMC ಕಾಯ್ದೆಗೆ ತಂದಿರೋ ತಿದ್ದುಪಡಿಗಳಾಗಿರ್ಬೋದು, ಒಟ್ಟಾರೆಗೆ ಆಮೇಲೆ ಉಳುವನೆ ಭೂಮಿಯ ಒಡೆಯ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ಉಳ್ಳವರ ಪರವಾಗಿ, ಹಣವಂತರ ಪರವಾಗಿ, ಬಲಾಢ್ಯರ ಪರವಾಗಿ ಇವತ್ತು ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಒಂದು ಪ್ರಜಾಪ್ರಭುತ್ವ ದೇಶವಾಗಿ ಮತ್ತೆ ಜನರ ಸರ್ಕಾರವಾಗಿ ಉಳಿಬೇಕಾದಂಥದ್ದು ಇವತ್ತು ನಮ್ಮಿಂದ ದೂರ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಹಿಂದೆ ಏನ್ ಕಂಡಿದ್ರು ಉಳುವನೆ ಭೂಮಿಯ ಒಡೆಯ ಅಂತಕ್ಕಂಥ ಕಾನ್ಸೆಪ್ಟ್ ಏನಿತ್ತು, ಅಥವಾ ಹಿಂದೆ ಕಾಗೋಡು ಸತ್ಯಾಗ್ರಹದಲ್ಲಿ ನನ್ನ ಮೊನ್ನೆ ಯಾವ್ದೋ ಇದೇ ವಿಚಾರಕ್ಕೆ ಕಲ್ಕುಣಿ ಹೆಗ್ಡೆ ಸರ್ ಅವ್ರು ಇದ್ದಾರೆ, ಅವರು ಈ ಆದಿವಾಸಿಗಳ ಬಗ್ಗೆ ಮಾತಾಡ್ತಾರೆ. ಲೋಹಿ ಅವರು ಬಂದು ನೇಗಲನ್ನ ಹಿಡಿದು ಉಳಿತಕ್ಕಂಥದ್ದನ್ನ ನಾವು ಅದ್ರ ಮುಖಾಂತರ ಒಂದು ಚಳುವಳಿಯನ್ನ ಕಟ್ಟಿತ್ತು. ಕರ್ನಾಟಕಕ್ಕೆ ಬಹುದೊಡ್ಡ ಇತಿಹಾಸ ಇದೆ. ಆದ್ರೆ ಇವತ್ತು ಅದೆಲ್ಲ ಕಣ್ಮರೆ ನಮ್ ಕಣ್ ಮುಂದೆ ನಾನು ರೈತರ ಪರವಾದಂತ ಸರ್ಕಾರಗಳು ಅಂತೇಳಿ ಹಸಿರು ಶಾಲೆಗಳನ್ನ ಹಾಕೊಂಡು ಇವತ್ತು ರೈತರನ್ನ ಗೋಲಿಬಾರ್ ಮಾಡ್ತಾ ಗುಂಡು ಹೊಡೆದು ಸಾಯಿಸ್ತಕ್ಕಂಥ ಸರ್ಕಾರಗಳು ಇವತ್ತು ನಮ್ ಕಣ್ ಮುಂದೆ ಇದೆ. ಆ ಕಾರಣಕ್ಕೋಸ್ಕರ ನಾವು ಬದಲಾವಣೆ ಆಗ್ಬೇಕು, ಸರ್ಕಾರಗಳು ಬದಲಾವಣೆ ಆಗ್ಬೇಕು, ಸರ್ಕಾರದ ನೀತಿಗಳು ಬದಲಾವಣೆ ಆಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ನರಸಿಂಹ ಸರ್ ಇದೀನಿ ಸರ್. ಧನ್ಯವಾದಗಳು ಸರ್ ಶ್ರೀಯುತ ಮೋಹನ್ ರಾಜ್ ಅವ್ರಿಗೆ, ಯಾಕಂದ್ರೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದಾರ, ಜೊತೆಗೆ ತಮ್ಮ ಅನುಭವನ ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ರ. ತಮ್ದು ಈಗ ಏನು ವೆಬಿನಾರ್ ಆಗ್ತಿದೆಯೋ ಇದು ಫೇಸ್ಬುಕ್ ಲೈವ್ ಆಗು ಕೂಡ ಹೋಗ್ತಿದೆ. ನಾವು ಕಡಿಮೆ ಜನ ಪಾರ್ಟಿಸಿಪೇಟ್ ಮಾಡಿದ್ವಿ, ಕೆಲವು ಜನಕ್ಕೆ ಮಾತ್ರ ನಾವು ಇದನ್ನ ಕಳಿಸಿದ್ವಿ ಲಿಂಕ್ ಎಲ್ಲಾ ಕಡೆನು. ಅದರಲ್ಲಿ ಕೂಡ ಫೇಸ್ಬುಕ್ ಲೈವ್ ಅಲ್ಲಿ ಇರೋದಕ್ಕೋಸ್ಕರ ಎಲ್ರಿಗೂ ಶೇರ್ ಆಗ್ತಾ ಇದೆ ತಮ್ಮ ಏನು ಅನುಭವಗಳನ್ನ. ಮತ್ತೊಮ್ಮೆ ತಮ್ಗೆ ಈ ತಮ್ಮ ಅನುಭವಗಳನ್ನ ನಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪರ್ಯಾಯ ಕಾನೂನು ವೇದಿಕೆ ವತಿಯಿಂದ ತಮ್ಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೊಬ್ಬ ಸ್ಪೀಕರ್ ಆದಂತ ಶ್ರೀಯುತ ಕಲ್ಕುಲ್ ವಿಠ್ಠಲ್ ಹೆಗ್ಡೆ ಅವರು ತಮ್ಮ ಅನಿಸಿಕೆಗಳನ್ನ ಮತ್ತೆ ಅನುಭವವನ್ನ ನಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಹಾ ಸರ್, ನೀವು ಮ್ಯೂಟ್ ಮಾಡ್ಕೊಂಡಿಲ್ಲ ಸರ್, ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಮಾಡಿ ಸರ್. ಕೇಳುತ್ತಾ? ಮಾತಾಡಿ ಸರ್. ಮಾತಾಡ್ಬೋದು ಈಗ? ಹಾ ಮಾತಾಡ್ಬೋದು ಸರ್. ಸ್ನೇಹಿತರೆ, ಆಲ್ಟರ್ನೇಟಿವ್ ಲಾ ಫಾರ್ಮ್ನ ಎಲ್ಲ ಗೆಳೆಯರೇ, ಈಗಾಗಲೇ ಮಾತನಾಡಿದ
ಸ್ನೇಹಿತರಾದ ಮೋಹನ್ ರಾಜ್ ಅವರೇ, ನನಗೆ ಕರ್ನಾಟಕದ ಆದಿವಾಸಿಗಳ ಭೂಮಿಯ ಹಕ್ಕು ವಿಮರ್ಶೆ ಅನ್ನುವಂತ ವಿಚಾರವನ್ನ ಲೈವ್ ಅಲ್ಲಿ ಬರ್ತಾ ಇದ್ದೆ ನೋಡಿ ಸರ್, ಅಲ್ಲಿ ಹೇಳಿ. ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಲೈವ್ ಅಲ್ಲಿ ಬರ್ತಾ ಇದೆ. ಬರ್ತಿದೆ ಸರ್, ಮಾತಾಡ್ಬೋದಲ್ಲ? ಮಾತಾಡ್ಬೋದು ಸರ್. ಸ್ನೇಹಿತರೆ, ಈ ಆದಿವಾಸಿಗಳು ಅಂತಂದ್ರೆ ನಮ್ಮಲ್ಲಿ ಸೌಂಡ್ ಹೋಗ್ಬಿಡ್ತ ನಂದು. ಕರ್ನಾಟಕದಲ್ಲಿ ಆದಿವಾಸಿಗಳು ಸುಮಾರು ಒಂದು 50 ಬುಡಕಟ್ಟುಗಳನ್ನ ಈಗಾಗಲೇ ಗುರುತಿಸಿದ್ದಾರೆ. ಆದಿವಾಸಿಗಳಲ್ಲಿ 2 ರೀತಿಯ ವರ್ಗಗಳನ್ನ ನಾವು ಕಾಣಬಹುದು. ಒಂದು ಅಲೆಮಾರಿಗಳು ಮತ್ತು ಕಾಯಮಾಗಿ ನೆಲೆ ನಿಂತವರು. ಅವರಲ್ಲಿ ಬಹುತೇಕ ಕೃಷಿಕರು, ಕೃಷಿಯ ಒಟ್ಟಿಗೆ ಬೇರೆ ಕಸುಬುಗಳನ್ನು ಮಾಡಿ ಜೀವನ ಮಾಡ್ತಕ್ಕಂತಹ ಒಂದು ವರ್ಗ. ನಾವು ಆದಿವಾಸಿಗಳು ಅಂತ ನಾವು ಒಟ್ಟಾರೆಯಾಗಿ ಅವ್ರನ್ನ ಮೂಲ ನಿವಾಸಿಗಳು ಅನ್ನುವ ಅರ್ಥದಲ್ಲಿ ಕರಿತೇವೆ. ಆದ್ರೆ RSSನವರು ಅವ್ರನ್ನ ಮೂಲ ನಿವಾಸಿಗಳು, ಆದಿವಾಸಿಗಳು ಅಂತ ಕರೆಯಲ್ಲ, ಅವರು ಅರಣ್ಯವಾಸಿಗಳು ಅಂತಾರೆ. ಈ ಮಾತು ಕೂಡ ಸರಿಯೇ. ಕಾರಣ ಏನು ಅಂತಂದ್ರೆ, ಆದಿವಾಸಿಗಳೆಲ್ಲರೂ ಅರಣ್ಯವಾಸಿಗಳೇ. ಇವತ್ತು ಭಾರತ ದೇಶದ ಮಟ್ಟಿಗೆ ನಾವು ತಗೊಂಡ್ರೆ ಸುಮಾರು 8 ಕೋಟಿಗಿಂತ ಹೆಚ್ಚು ಆದಿವಾಸಿಗಳು ಈ ದೇಶದಲ್ಲಿದ್ದಾರೆ. ಈ ದೇಶದ ಆದಿವಾಸಿಗಳ ಬಗ್ಗೆ ಮತ್ತೊಬ್ಬ ಜವಾಹರ್ಲಾಲ್ ನೆಹರು ರೀತಿಯಲ್ಲಿ ಯೋಚನೆ ಮಾಡಿದ ರಾಜಕಾರಣಿಗಳು ಕಡಿಮೆ. ಜವಾಹರ್ಲಾಲ್ ನೆಹರು ಅವರು ಆದಿವಾಸಿಗಳ ಬಗ್ಗೆ ವಿಶೇಷ ಮಮತೆಯನ್ನ ಇಟ್ಕೊಂಡು ಅವರುಗಳ ಬದುಕನ್ನ ಹತ್ತಿರದಿಂದ ಕಂಡು ಅವರ ಬಗ್ಗೆ ಒಂದು ವಿಶೇಷವಾದ ಪ್ರಬಂಧಗಳನ್ನು ಕೂಡ ಮಂಡಿಸಿದ್ದಾರೆ ಮತ್ತು ಅವರ ಸಮಾವೇಶಗಳಲ್ಲಿ ಭಾಗವಹಿಸಿದ್ದಾರೆ. ಅವರು ಅವರ ಲೇಖನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಆದಿವಾಸಿಗಳನ್ನು ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಅಭಿವೃದ್ಧಿ ಅವರ ಸವಾರಿ ಮಾಡಬಾರ್ದು, ಅವರನ್ನ ಪ್ರತ್ಯೇಕವಾಗಿಟ್ಟು ಅವರ ಸಂಸ್ಕೃತಿ, ಆಚರಣೆ, ಬದುಕಿಗೆ ಪೂರಕವಾಗುವಂತಹ ಎಷ್ಟರ ಮಟ್ಟಿಗೆ ನೆಹರು ಅವರು ಹೇಳ್ತಾರೆ ಅಂದ್ರೆ, ಅವ್ರನ್ನ ಒಂದು ಮ್ಯೂಸಿಯಂ ಪೀಸ್ ತರ ನೋಡಬಾರ್ದು, ನಿಜವಾಗಿ ಆದಿವಾಸಿಗಳ ಮೇಲೆ ಪ್ರೀತಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಅವರ ಅಭಿವೃದ್ಧಿಗಾಗಿ ನೇಮಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಾಕೆ ಈ ಮಾತು ನೆನಪಾಗ್ತಿದೆ ಅಂತಂದ್ರೆ, ಇವತ್ತು ಆದಿವಾಸಿಗಳ ಬದುಕು ದುಸ್ತರ ಆಗಿರ್ತಕ್ಕಂಥದ್ದು. ಒಂದು ಗಣಿಗಾರಿಕೆ, ಇನ್ನೊಂದು ಅರಣ್ಯ ಸಂರಕ್ಷಣಾ ಕಾಯ್ದೆಗಳು. ನಮ್ಗೆ ಚರಿತ್ರೆಯನ್ನು ನೋಡಿದಾಗ ಬ್ರಿಟಿಷ್ ಪ್ರಭುತ್ವವನ್ನ ಎದುರಿಸಿದವರು ಮೊದಲು ಆದಿವಾಸಿಗಳೇ. ಆದಿವಾಸಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬ್ರಿಟಿಷರು ಅನೇಕ ಕಾಯ್ದೆಗಳನ್ನು ತಂದಿದ್ರು. ಅವರ ಗೂಂಡಾ ಕಾಯ್ದೆ ಇರ್ಬೋದು ಅಥವಾ ನಿಶಸ್ತ್ರೀಕರಣ ಕಾಯ್ದೆ, ಅಂತಹ ಕಾಯ್ದೆಗಳು ನಾವು ದಾರುಣವಾಗಿತ್ತು ಅಂತಂದ್ರೆ, ಕರ್ನಾಟಕದಲ್ಲಿ ಒಂದು ಬುಡಕಟ್ಟೆ ಬ್ರಿಟಿಷರ ದಾಳಿಯಿಂದ ನಾಶವಾಗಿರ್ತಾರೆ. ಹಲಗಲಿಯ ಬೇಡ್ರ ಚರಿತ್ರೆಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಅರಣ್ಯವಾಸಿಗಳು ತಮ್ಮ ಬದುಕಿಗೋಸ್ಕರ, ತಮ್ಮ ಹಕ್ಕಿಗೋಸ್ಕರ
ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಅದಕ್ಕೆ ಪ್ರತಿಫಲವಾಗಿ 2006ರಲ್ಲಿ ಒಂದು ಆದಿವಾಸಿಗಳ ಮತ್ತು ಅರಣ್ಯವಾಸಿಗಳ ಒಂದು ಭವಿಷ್ಯಕ್ಕೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆ ಪ್ರಕಾರ ನೋಟಿಫೈಡ್ ಫಾರೆಸ್ಟ್ ಅಂದ್ರೆ ರಾಷ್ಟ್ರೀಯ ಉದ್ಯಾನ, ಅಭಯಾರಣ್ಯ ಅಥವಾ ಯಾವುದು ಸೆಕ್ಷನ್ 35 ಆಗಿರುತ್ತೆ, ಅಂದ್ರೆ ಜನರಹಿತ ಮಾಡುವಂತಹ ಅರಣ್ಯ ಯೋಜನೆಗಳಿತ್ತು, ಅಂತಹ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಅರಣ್ಯವಾಸಿಗಳಿಗೆ ಅಥವಾ ಗಿರಿಜನರಿಗೆ ಅಲ್ಲಿ ಭೂಮಿಯ ಹಕ್ಕನ್ನ ಕೊಡ್ತಕ್ಕಂಥ ಒಂದು ಕಾಯ್ದೆ ಅದು. ಅದ್ರ ಪ್ರಕಾರ ಯಾರೇ ಗಿರಿಜನ ಕುಟುಂಬವೊಂದಕ್ಕೆ 4 ಹೆಕ್ಟೇರ್ ಅಂದ್ರೆ 10 ಎಕರೆಯಷ್ಟು ಭೂಮಿಯನ್ನ ಅವರಿಗೆ ಹಕ್ಕು ಕೊಡಬೇಕು ಅನ್ನುವಂತ ಕಾಯ್ದೆ ಜಾರಿಗೆ ಬಂದಿತ್ತು. ಆ ಕಾಯ್ದೆ ಸಮರ್ಪಕವಾಗಿ ಜಾರಿ ಆಗ್ಲಿಲ್ಲ ಆದ ಕಾರಣಕ್ಕೆ 2013ರಲ್ಲಿ ಆ ಶೆಡ್ಯೂಲ್ಡ್ ಏರಿಯಾ ಅದ್ರ ನಿರ್ದಿಷ್ಟ ಇಂತಹ ನೋಟಿಫೈಡ್ ಫಾರೆಸ್ಟ್ ನಲ್ಲಿ ಇರ್ತಕ್ಕಂತಹ ಜನರಿಗೆ ಮೊದಲು ಅವರಿಗೆ ಹಕ್ಕನ್ನ ಕೊಡಬೇಕು ಅನ್ನುವ ಕಾರಣಕ್ಕೆ ತಿದ್ದುಪಡಿಗಳನ್ನು ತಂದ್ರು ಕೂಡ ಅದು ವ್ಯವಸ್ಥಿತವಾಗಿ ಜಾರಿ ಆಗ್ಲಿಲ್ಲ. ತಮ್ಗೆಲ್ರಿಗೂ ಗೊತ್ತಿದೆ, ಇಲ್ಲಿ ಸುಪ್ರೀಂ ಕೋರ್ಟ್ ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಂಜೂರಾತಿ ಆಗದ ಲಕ್ಷಾಂತರ ಅರ್ಜಿಗಳು ಏನಿದ್ದು ಅವುಗಳನ್ನ ಈ ಅರಣ್ಯ ಸಮಿತಿಗಳು, ಯಾಕೆಂದ್ರೆ ಅರಣ್ಯ ಸಮಿತಿಗಳೇ ನೇಮಕ ಹಾಕಿರ್ಲಿಲ್ಲ ಅನೇಕ ಕಡೆ. ಇದು ಆ ಅರಣ್ಯ ಸಮಿತಿಯ ನೀತಿ ಹೇಗಿತ್ತು ಅಂತಂದ್ರೆ 2006ರ ಕಾಯ್ದೆ ಪ್ರಕಾರ ಅರಣ್ಯ ಸಮಿತಿ ಅಂತಂದ್ರೆ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ವಲಯ ಅರಣ್ಯಾಧಿಕಾರಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಿತ್ತು. ಆದರೆ ದುರದೃಷ್ಟವಶಾತ್ ಅನೇಕ ಕಡೆ ಅರಣ್ಯ ಅಧಿಕಾರಿಗಳೇ ಆ ಸಮಿತಿಯ ಅಧ್ಯಕ್ಷರಾದ್ರು ಅಥವಾ ಅದರ ನಿರ್ವಹಣೆಯನ್ನು ಮಾಡೋದಕ್ಕೆ ಹೋಗಿ ಅವರು ಅಲ್ಲಿ ಬಂದಂತಹ ಅರ್ಜಿಗಳನ್ನ ಸಾರಾಸಗಟಾಗಿ ತಿರಸ್ಕರಿಸಿ ಅವು ಯಾರಿಗೂ ಕೂಡ ಮಂಜೂರಿ ಮಾಡಲಿಲ್ಲ. ಆ ಕಾರಣದಿಂದ ಸುಪ್ರೀಂ ಕೋರ್ಟ್ ಅಲ್ಲಿ 109/2008ರ ಒಂದು ಏನು ವೈಲ್ಡ್ ಲೈಫ್ ಫಸ್ಟ್ ಅವರು ಕೇಂದ್ರ ಅರಣ್ಯ ಪರಿಸರ ಇಲಾಖೆಯ ಮೇಲೆ ಹಾಕಿರ್ತಕ್ಕಂಥ ಕೇಸಿನ ತೀರ್ಮಾನದಲ್ಲಿ ಸುಪ್ರೀಂ ಕೋರ್ಟು ಒಂದೇ ಆದೇಶದಲ್ಲಿ 11 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳ ಆದಿವಾಸಿಗಳನ್ನ ಅರಣ್ಯದಿಂದ ಹೊರಗಡೆ ಹಾಕುವಂತ ಒಂದು ಆದೇಶವನ್ನು ಕೊಟ್ಟ ನಂತರ ಅದರ ಪರಿಣಾಮ ಗೊತ್ತಾಯ್ತು. ಇದರಿಂದಾಗಿ ಲಕ್ಷಾಂತರ ಜನ ಆದಿವಾಸಿಗಳು ಬೀದಿಗೆ ಬರುವಂತಹ ಪರಿಸ್ಥಿತಿ, ಬಹುಶಃ ಈ ವ್ಯವಸ್ಥೆಗೆ ಒಂದು ರೀತಿಯ ಅಪಮಾನವಾಗಿ ಆ ಆದೇಶ ಈಗ ಸ್ಥಗಿತಗೊಂಡಿದೆ. ಅದನ್ನ ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೇಕಾಗಿರೋದು ಇಲ್ಲಿ ಇಂತಹ ಅರಣ್ಯದ ಒಳಗೆ ಬದುಕ್ತಕ್ಕಂತಹ ಜನರನ್ನ ಹೊರಗಡೆ ಹಾಕುವಂತಹ ಈ ಕೇಸನ್ನ ಹಾಕಿದವರು ಯಾರು ಕೇಸು ಸುಪ್ರೀಂ ಕೋರ್ಟ್ಗೆ ಅಂತ ನೋಡಿದ್ರೆ ಈ ವೈಲ್ಡ್ ಲೈಫ್ ಫಸ್ಟ್ ಅಂತಕ್ಕಂಥ ಈ ಡಾಲರ್ ಪರಿಸರವಾದಿ ಸಂಘಟನೆ. ಯಾಕೆ ಇವ್ರನ್ನ ಡಾಲರ್ ಪರಿಸರವಾದಿ ಸಂಘಟನೆ ಅಂತ ಹೇಳ್ತೀವಿ ಅಂತಂದ್ರೆ, ನಾವು ಕೂಡ ಪರಿಸರದ ಬಗ್ಗೆ ಅನೇಕ ವರ್ಷಗಳ ಹೋರಾಟವನ್ನು ಮಾಡಿದ್ದೇನೆ. ಇವರು ಈ ವೈಲ್ಡ್ ಲೈಫ್ ಫಸ್ಟ್, WWF, WCS ಈ ರೀತಿಯ ಅನೇಕ ವಿದೇಶಿ ಬಂಡವಾಳಶಾಹಿಗಳ ಅನುದಾನದಲ್ಲಿ ನಡೀತಕ್ಕಂತಹ ಒಂದಷ್ಟು ಫೌಂಡೇಶನ್ಗಳಿದಾವೆ. ಇವತ್ತು ಈ ದೇಶದಲ್ಲಿ ಪರಿಸರವಾದ ಅಥವಾ ಪರಿಸರ ಯೋಜನೆಗಳು, ಪರಿಸರ ಕಾಯ್ದೆಗಳು ಅಥವಾ ಪರಿಸರ ಬಗ್ಗೆ ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡುವವರು ಇವರೆಲ್ಲರೂ ಕೂಡ ಯಾರು ಅಂತಂದ್ರೆ ಈ ಡಾಲರ್ ಪರಿಸರವಾದಿ.
ಇವರು ಬೆರಳೆಣಿಕೆಯ ಜನ ಇದ್ರೂ ಕೂಡ ಇವರ ಪ್ರಭಾವ ಶಕ್ತಿ ಎಷ್ಟಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹಸಿರು ಪೀಠದ ಎದುರಿಗೆ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಅನೇಕ ಮೊಕದ್ದಮೆಗಳನ್ನು ಇವರು ದಾಖಲಿಸಿ ಇವರಿಗೆ ಬೇಕಾದಂತಹ ಆಜ್ಞೆಗಳನ್ನ ಇವರು ಪಡ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇವತ್ತು ಏನು 11 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು, ಆದಿವಾಸಿ ಕುಟುಂಬಗಳು ಇವತ್ತು ಹೊರಗಡೆ ಬರುವಂತಹ ಆಜ್ಞೆ ಆಯ್ತು. ಅದ್ರ ಹಿಂದೆ ಇರ್ತಕ್ಕಂಥವ್ರು ಇವರೇ. ಇವತ್ತು ರಾಷ್ಟ್ರೀಯ ಉದ್ಯಾನ ಇರ್ಬೋದು, ಅಭಯಾರಣ್ಯ ಇರ್ಬೋದು, ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶ ಇರ್ಬೋದು, ಇನ್ಯಾವುದೇ ಪರಿಸರದ ಹೆಸರಲ್ಲಿ ಬರ್ತಕ್ಕಂತಹ ಈ ಎಲ್ಲ ಯೋಜನೆಗಳ ಹಿಂದೆ ಇರ್ತಕ್ಕಂಥವ್ರು ಈ ಡಾಲರ್ ಪರಿಸರವಾದಿ. ಈ ಡಾಲರ್ ಪರಿಸರವಾದಿಗಳ ದೆಸೆಯಿಂದ ಇವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಬಹುಶಃ ಇದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಮತ್ತು ನಾನು ಹತ್ತಿರದಿಂದ ಅಲ್ಲಿಯ ಆದಿವಾಸಿಗಳ ಬದುಕನ್ನ ಕಂಡವನು ಮತ್ತು ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಯೋಜನೆಯ ವಿರುದ್ಧ ಸುಮಾರು 10 ವರ್ಷ ನಾವು ನಮ್ಮ ಒಕ್ಕೂಟ ಹೋರಾಟವನ್ನು ಕೂಡ ನಾವು ಮಾಡಿದೆವು. ಇದರಲ್ಲಿ ನಾವು ಗಮನಿಸಿದಾಗೆ ಈ ನಮ್ಮಲ್ಲಿ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಸುಮಾರು 60,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಸುಮಾರು 5 ತಾಲೂಕುಗಳಲ್ಲಿ ಬರುತ್ತೆ. ಈ 5 ತಾಲೂಕುಗಳಲ್ಲಿ ಪಶ್ಚಿಮ ಘಟ್ಟದ ಒಂದು ಕೇಂದ್ರ ಭಾಗ ಇದು. ಇದರಲ್ಲಿ ಘಟ್ಟದ ಮೇಲ್ಗಡೆ ಕನ್ನಡ ಮಾತಾಡುವಂತಹ ಜನರನ್ನ ಗೌಡ್ಲು ಅಂತಾರೆ. ಅದೇ ಆ ಘಟ್ಟದ ಕೆಳಗಡೆ ತುಳು ಮಾತಾಡುವಂತಹ ಜನರನ್ನ ಮಲೆಕುಡಿಯರು ಅಂತಾರೆ. ಈ ಮಲೆಕುಡಿಯರು ಮತ್ತು ಗೌಡ್ಲು ಇವರಿಗೆ ಭಾಷೆ ಮತ್ತು ಆಚರಣೆ ಮತ್ತು ಇದರಲ್ಲಿ ಅನೇಕ ವ್ಯತ್ಯಾಸಗಳಿದೆ. ಆದ್ರೆ ಇವರಿಗೆ ಅಪರೂಪಕ್ಕೆ ಸಂಬಂಧಗಳು ಕೂಡ ಆಗುತ್ತೆ. ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದಾಗಿ ಈ ಜನರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಇದರ ಬಾಧೆಗೆ ಒಳಗಾಗಿದ್ದಾವೆ. ನಾವು ಈ ಗೌಡ್ಲು ಮತ್ತು ಮಲೆಕುಡಿಯರನ್ನು ನಾವು ನೋಡಿದಾಗ ಇವರಲ್ಲಿ 100ಕ್ಕೆ 90 ಜನರಿಗೆ ಪಟ್ಟ ಇಲ್ಲ. ಹಾಗಂತ ಇವರು ಬದುಕ್ತಿರುವಂತಹದ್ದು ಕೃಷಿಯಿಂದ. ಇವರು ತಲತಲಾಂತರದಿಂದ ಲಾಗಾಯತಿನಿಂದ ಇವರು ಕೃಷಿಯನ್ನ ಮಾಡಿ ಕೃಷಿಯ ಒಟ್ಟಿಗೆ ಅರಣ್ಯ ಉತ್ಪನ್ನಗಳನ್ನ ಕಿರು ಅರಣ್ಯ ಉತ್ಪನ್ನಗಳನ್ನ ಸಂಗ್ರಹ ಮಾಡ್ತಾರೆ. ಮತ್ತು ಕೆಲವು ಕೌಶಲ್ಯದ ಬೆತ್ತ, ವಾಟೆ, ಮಿದ್ರು ಮುಂತಾದ ಉಪಕರಣಗಳನ್ನ ಮಾಡೋದ್ರಲ್ಲೂ ಕೂಡ ಇವರು ಕೌಶಲ್ಯವನ್ನು ಹೊಂದಿದ್ದಾರೆ. ಅದರಿಂದ ಅವರು ಜೀವನ ಮಾಡ್ತಾರೆ. ಆದ್ರೆ ಇವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ಈ ಜನರನ್ನ ಹೊರಗೆ ಹಾಕ್ಬೇಕು ಅಂತಂದ್ರೆ ಹೊರಗೆ ಹಾಕುವ ಎಲ್ಲ ತಯಾರಿಗಳು ನಡೀತದೆ. ಆದ್ರೆ ಇವರಿಗೆ ಬಹುತೇಕರಿಗೆ ಇವತ್ತು ಪಟ್ಟ ಇಲ್ಲ. ಅಲ್ಪ ಸ್ವಲ್ಪ ಜನರಿಗೆ ಈ ಭೂ ಸುಧಾರಣೆಯ ಸಂದರ್ಭದಲ್ಲಿ ಅವರಿಗೆ ಗೇಣಿ ಹಕ್ಕು ಕಾಯ್ದೆಯಲ್ಲಿ ಕೆಲವರಿಗೆ ಅಲ್ಪ ಸ್ವಲ್ಪ ಖಾತೆ ಕೆಲವರಿಗೆ ಬಂದಿತ್ತು. ನಂತರದಲ್ಲಿ ಸುಮಾರು 65ನೇ ಇಸ್ವಿಯಲ್ಲಿ ಕೆಲವರಿಗೆ ಸಾಗುವಳಿ ಚೀಟಿಗಳನ್ನ ಅವರ ಭೂಮಿಗಳಿಗೆ ಕೊಡುವುದು ಅಂತ ತೀರ್ಮಾನ ಆಗಿತ್ತು. ಅವಾಗಲೂ ಕೂಡ ಹೆಚ್ಚಿನವರಿಗೆ ಸಿಕ್ಲಿಲ್ಲ. ಈಗ ಆ ಕುಟುಂಬಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದ್ರೆ ಆ ಜನರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲೂ ಅವರಿಗೆ ಪಟ್ಟ ಸಿಕ್ಕಿಲ್ಲ. ಅಥವಾ ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿ ಅದರ ನೋಟಿಫೈಡ್ ಏರಿಯಾದ ಹೊರತು ಅಥವಾ ಅದರ ಪೆರಿಫೆರಿಯಲ್ಲಿ ಅದಕ್ಕೆ ಇವರು ರೆವಿನ್ಯೂ ಎನ್ಕ್ಲೋಸರ್ ಅಂತಾರೆ. ಈ ರೆವಿನ್ಯೂ ಎನ್ಕ್ಲೋಸರ್ ಅಲ್ಲಿ ಇರ್ತಕ್ಕಂತಹ ಬಹಳ ಜನ ಇದ್ದಾರೆ. ಇವರಿಗೆ 57 ಅಥವಾ 54, 57 ಈ ಇದರಲ್ಲಿ ಕೂಡ ಅವರಿಗೆ ಪಟ್ಟ ಕೊಡಬೇಕಾಗಿತ್ತು. ಆದ್ರೆ ಪಟ್ಟ ಕೊಟ್ಟಿಲ್ಲ. ನಾವು ಕಂಡ ಹಾಗೆ ಬಹುತೇಕ ಜನರಿಗೆ ಅನ್ನೋದಕ್ಕಿಂತ ಕೆಲವೇ ಜನರಿಗೆ ಇದರಲ್ಲಿ ಪಟ್ಟ ಸಿಕ್ಕಿತ್ತು. ಅಂಥವ್ರು ಇವತ್ತು ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಂದು ದುರಂತ ಅಂದ್ರೆ ಇಲ್ಲಿ ಅವರಿಗೆ
ರಿಹ್ಯಾಬಿಟೇಷನ್ ಪ್ಯಾಕೇಜು ಮಾಡಿಲ್ಲ. ರಿಹ್ಯಾಬಿಟೇಷನ್ ಪ್ಯಾಕೇಜು ಮಾಡಿದ್ರೆ ಅಟ್ಲೀಸ್ಟ್ ಅವರಿಗೆ ಒಂದಿಷ್ಟು ಹೆಚ್ಚು ಹಣ ಸಿಗ್ತಾ ಇತ್ತು. ಆ ಜನರಿಗೆ, ಆದಿವಾಸಿಗಳಿಗೆ ಹಿಂಸೆ ಕೊಟ್ಟು ಈ ಅರಣ್ಯ ಮತ್ತು ಅರಣ್ಯ ಇಲಾಖೆಯವರು, ಅವರು ಕೆಲವರು ಖಾತೆ ಇರ್ತಕ್ಕಂತಹ ಜನರು ವಾಲಂಟರಿ ರಿಹ್ಯಾಬಿಟೇಷನ್ ಅವರೇ ಅರ್ಜಿ ಕೊಟ್ಕೊಂಡು ಸಿಕ್ಕಿದಷ್ಟು ಪರಿಹಾರವನ್ನು ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಇನ್ನೂ ಸುಮಾರು ಅಂದ್ರೆ ಹೆಚ್ಚಿನ ಜನರು ಅಲ್ಲಿ ಇನ್ನೂ ಕೂಡ ವಾಸ ಮಾಡ್ತಿದ್ದಾರೆ. ಅವರಿಗೆ ಯಾವ ದಾಖಲೆಯೂ ಇಲ್ಲ. ಅವರಿವತ್ತು ಅವರಾಗೆ ಹೊರಗಡೆ ಹೋದ್ರೆ ಅವರಿಗೆ ಏನೋ ಅಲ್ಪ ಸ್ವಲ್ಪ ಸಿಗ್ಬೋದು ಅಥವಾ ಸಿಕ್ಕದೇನೆ ಇರ್ಬೋದು ಅಂತಹ ಒಂದು ಅತಂತ್ರ ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಬದುಕ್ತಕ್ಕಂತಹ ಈ ಗೌಡ್ರುಗಳ ಅಲ್ಲದ ಜನರು ಕೂಡ ಅನೇಕ ಜನರು ಇದ್ದಾರೆ. ಅಂಥವರಿಗೂ ಕೂಡ ಅವರು ಗಿರಿಜನರ ರೀತಿಯಲ್ಲಿ ಬದುಕ್ತಿದ್ದಾರೆ. ಅವ್ರ ಜಾತಿ ಬೇರೆ ಆಗಿರ್ಬೋದು. ಅಂಥವರಿಗೂ ಕೂಡ ಅಲ್ಲಿ ಜಮೀನು ಪಟ್ಟ ಅಥವಾ ಸಾಗುವಳಿ ಚೀಟಿಗಳನ್ನ ಕೊಡದೆ ಈ ಸರ್ಕಾರಗಳು ವಂಚಿಸ್ತಿದ್ದಾರೆ. ಮತ್ತು ಇಂತಹ ಅರಣ್ಯ ಸಂರಕ್ಷಣೆಯ ಹೆಸರಲ್ಲಿ ಅನೇಕ ಕಾಯ್ದೆಗಳನ್ನು ತಂದು ಒಟ್ಟಾರೆಯಾಗಿ ಗಿರಿಜನರ ನೆಲೆಯನ್ನ ತಪ್ಪಿಸುವ ಅಥವಾ ಅವರ ಬದುಕನ್ನ ಕಿತ್ಕೊಳ್ಳುವಂತಹ ಕೆಲಸಗಳು ನಡೀತಾ ಇದೆ. ಅದರಿಂದ ಇವತ್ತು ಅತ್ಯಂತ ಸಂಕಷ್ಟದಲ್ಲಿ ಇರ್ತಕ್ಕಂತಹ ಒಂದು ಜನ ಅಂತಂದ್ರೆ ಆದಿವಾಸಿಗಳು. ಇದರಲ್ಲಿ ನಾನು ಇಲ್ಲೇ ಕಾಡಲ್ಲಿರೋರಲ್ಲ, ಊರಲ್ಲಿರುವಂತಹ ಒಂದು ಬುಡಕಟ್ಟಿನ ಬಗ್ಗೆ ನಾನು ನೋಡಿದ್ದೇನೆ. ಇಲ್ಲಿ ನಮ್ಮಲ್ಲೆಲ್ಲ ಹಾವಿನಗೊಲ್ರು ಅನ್ನುವಂತಹ ಒಂದು ಏನು ಬುಡಕಟ್ಟಿದ್ದಾರೆ. ಇವರು ನಿಜವಾಗಿ ಹಿಂದೆ ಅವರು ಹಾವುಗಳನ್ನ ಹಿಡಿದು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಒಂದು ಭಿಕ್ಷಾಟನೆಯ ಮೂಲಕ ಅವರು ಜೀವನ ಸಾಗಿಸ್ತಿದ್ರು. ಮತ್ತು ಕೆಲವು ಗಿಡಮೂಲಿಕೆಗಳನ್ನು ಕೊಡೋದು. ಹಾಗೆ ಅವರು ಅಲೆಮಾರಿ ಜನ. ಈ ಅರಣ್ಯ ಕಾಯ್ದೆ ಪ್ರಕಾರ ಅವರು ಹಾವು ಆಡಿಸುವುದನ್ನ ಅಥವಾ ಹಾವು ಹಿಡಿಯುವುದನ್ನ ನಿಷೇಧ ಮಾಡಿದ್ರು. ಆ ನಂತರದಲ್ಲಿ ಅವರಿಗೆ ಬದುಕಿಲ್ಲ ಆಯ್ತು. ಅವರು ಭಿಕ್ಷೆಯನ್ನು ಮಾಡಿ, ಬರೀ ಭಿಕ್ಷೆ ಮಾಡಿ ಅವರಿಗೆ ಜೀವನ ಸಾಗಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಒಂದು ಊರಿಂದ ಊರಿಗೆ ಓಡಾಡುವ ಜನರಿಗೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಒಂದು ನಿರ್ದಿಷ್ಟ ಜಾಗವನ್ನ ಅವರಿಗೆ ಗೊತ್ತು ಮಾಡಿ ಅವರಿಗೆ ಮನೆಗಳನ್ನ ಕಟ್ಟೋದಕ್ಕೆ ಒಂದು ಭರವಸೆಯನ್ನ ಕೊಟ್ಟು ಒಂದಷ್ಟು ಜಾಗವನ್ನ ನಿರ್ದಿಷ್ಟಪಡಿಸಿದ್ರು. ಆದ್ರೆ ಅದನ್ನಂತರ ಈಗ 4-5 ವರ್ಷ ಆಯ್ತು ಅವರು ಅಲ್ಲಿ ಅದೇ ಹರಕು ಜೋಪಡಿಯಲ್ಲಿ ಬದುಕ್ತಿದ್ದಾರೆ. ಯಾರೊಬ್ಬರಿಗೂ ಕೂಡ ಒಂದು ಮನೆಗೆ ಹಕ್ಕುಪತ್ರ ಆಗ್ಲಿ ಅಥವಾ ಅವರು ಬದುಕುವುದಕ್ಕೆ ಬೇರೆ ವ್ಯವಸ್ಥೆಗಳನ್ನಾಗ್ಲಿ ಮಾಡಲಿಲ್ಲ. ಆ ಜನ ಇವತ್ತು ಅಳಿವಿನ ಅಂಚಿನಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬದುಕಿ ಉಳಿದ ಕೆಲವೇ ಜನ, ಅವರಿಗೆ ಯಾವ ಆಶ್ರಯ ವ್ಯವಸ್ಥೆ ಏನೂ ಇಲ್ಲದೆ, ಬದುಕೋಕ್ಕೆ ಒಂದು ಸೂರು ಇಲ್ಲದೆ ಅವರು ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಿದ್ದಾರೆ. ಅಂತಹ ಅನೇಕ ಬುಡಕಟ್ಟುಗಳು ಈ ದೇಶದಲ್ಲಿ ಇವತ್ತು ಅತಂತ್ರರಾಗಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಮೀಸಲಾತಿ ಅಥವಾ ಹಿಂದುಳಿದವರ ಅಭಿವೃದ್ಧಿಗೆ ಯೋಜನೆಗಳು ಒಂದು 100 ವರ್ಷ ಆಯ್ತು. ದೇವರಾಜ ಅರಸರ ಕಾಲದಲ್ಲಿ ಬಂದ ಮೀಸಲಾತಿಗಿಂತ ಕೃಷ್ಣರಾಜೇಂದ್ರ ಒಡೆಯರ ಕಾಲದಿಂದಲೂ ಬಂದಿದೆ. ಅವತ್ತು ಇದೇ ಆದಿವಾಸಿಗಳನ್ನ ಪಂಚಮರು ಅಥವಾ ಪಂಚಮರು ಅಲ್ಲದ ಕ್ಯಾಸ್ಟ್ಲೆಸ್, ಅಂದ್ರೆ ಈ ಹಿಂದೂ ಈ ಧರ್ಮಕ್ಕೆ ಸೇರದ ಜನ ಅಂತ ಹೇಳಿ ಆ ಗುಂಪುಗಳು ಅವ್ರನ್ನೊಂದು ಪ್ರತ್ಯೇಕ ಗುಂಪಾಗಿ ಮಾಡಿತ್ತು. ನಿಜವಾಗಿ ಅಲ್ಲಿ ಯಾವತ್ತೂ ಕೂಡ ಆ ಜನರನ್ನ ಅವರ ಪಾಡಿಗೆ, ಅವರು ನಿಜವಾದ ಪರಿಸರ ಸ್ನೇಹಿಗಳು, ಪರಿಸರದೊಂದಿಗೆ ಸಹಬಾಳ್ವೆ ಮಾಡ್ತಕ್ಕಂಥ ಜನ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಅವರು ಕಾಡಿಂದ ಸುಖವಾಗಿ ಬದುಕ್ತಾರೆ. ಆದ್ರೆ ಅದಕ್ಕೂ ಅವಕಾಶ ಕೊಡದೆ ಅಥವಾ ಅವರಿಗೆ ಒಂದು ಸರಿಯಾದ ನೆಲೆಯನ್ನು ತಲುಪಿಸಿ ಅವರಿಗೆ ಒಂದಿಷ್ಟು ಭೂಮಿಯ ಹಕ್ಕುಗಳನ್ನು ಕೊಟ್ಟು ಅವರೊಂದು ಗೌರವಯುತವಾಗಿ ಬದುಕುವ ಹಾಗೂ ಮಾಡಿದೆ.
ಯಾವ ಅರಣ್ಯವನ್ನ ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ರು ಅಂತಹ ಜನರನ್ನೇ ಇವತ್ತು ಪರಿಸರ ವಿರೋಧಿಗಳು, ಅವರಿದ್ರೆ ಕಾಡು ನಾಶ ಆಗುತ್ತೆ ಅನ್ನುವಂತಹ ಈ ಡಾಲರ್ ಪರಿಸರವಾದಿಗಳ ಮಂಡುವಾದವನ್ನ ಇವತ್ತು ತಂದು ಅದಕ್ಕೆ ಬೇರೆ ಬೇರೆ ಪರಿಸರ ಸಂರಕ್ಷಣೆಯ ಹೆಸರುಗಳನ್ನು ಇಟ್ಕೊಂಡು ಆ ಆದಿವಾಸಿಗಳ ಬದುಕನ್ನ ನಾಶ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಕಾಣ್ತಾ ಇದ್ದೇವೆ. ಅವರನ್ನ ಇವತ್ತು ಉತ್ತರದಲ್ಲಿ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಅವರಿಗೆ ಒಂದಷ್ಟು ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಸ್ವಯಂ ನಿರ್ಣಯಾಧಿಕಾರದ ಹಕ್ಕುಗಳಿದೆ. ಅವರಿಗೆ ಬೇರೆ ರೀತಿ ಅಲ್ಲಿ ಗಣಿಗಾರಿಕೆಯಿಂದಾಗಿ ಅವರ ಬದುಕಿಗೆ ಅನೇಕ ಅಪಾಯಗಳು ಬಂದಿದೆ. ಆದ್ರೂ ಅವರ ಕೆಲವು ರಾಜ್ಯಗಳಲ್ಲಿ, ಮುಖ್ಯವಾಗಿ ಎಡಪಂಥೀಯರು ಇರುವಂತಹ ತ್ರಿಪುರದಂತಹ ರಾಜ್ಯಗಳಲ್ಲಿ ಅವರಿಗೆ ಆದಿವಾಸಿಗಳಿಗೆ ಒಂದಷ್ಟು ಅಧಿಕಾರ ಮತ್ತು ಅವರಿಗೆ ಸ್ವಯಂ ನಿರ್ಣಯದ ಅಧಿಕಾರ ಹಕ್ಕು ಸಿಕ್ಕಿದೆ. ಆದ್ರೆ ಉಳಿದ ಕಡೆ ಇಡೀ ಆದಿವಾಸಿಗಳಿಗೆ ಯಾವುದೇ ಒಂದು ಸಂಘಟನೆ ಮತ್ತು ಅವರಿಗೆ ಭದ್ರತೆ ಇಲ್ಲದೆ ಇಡೀ ಆದಿವಾಸಿಯ ಬದುಕೆ ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿ ಮತ್ತು ಒಟ್ಟಾರೆ ನಾವು ಹೇಳ್ಬೇಕು ಅಂದ್ರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಶೋಷಣೆಗೆ ಮತ್ತು ಈ ರೀತಿಯ ಹೊಡೆತಗಳಿಗೆ ಸಿಕ್ಕಿದ ಯಾವ್ದಾದ್ರೂ ಜನವರ್ಗ ಇದೆ ಅಂತಂದ್ರೆ ಅದು ಆದಿವಾಸಿಗಳು. ಅದರಿಂದ ಈ ಆದಿವಾಸಿಗಳನ್ನು ನಾವು ಒಟ್ಟಾರೆ ತಗೊಂಡ್ರೆ ಇವರಲ್ಲಿ ಎಷ್ಟು ಶೇಕಡ ಜನರಿಗೆ ಭೂಮಿ ಇದೆ ಅಂತ ನೋಡಿದ್ರೆ ಬಹುಶಃ ಅತ್ಯಂತ ಕನಿಷ್ಠ ಭೂಮಿಯನ್ನ ಹೊಂದಿದಂತಹ ವರ್ಗ ಇದು. ಇವರಿಗೆ ನಾನು ಈ ಸ್ಥಳೀಯನಾಗಿ ಮತ್ತು ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಬಾಜಿನಲ್ಲಿದ್ದು ಅದಕ್ಕೋಸ್ಕರ ಆ ಯೋಜನೆಯ ವಿರುದ್ಧ ಮತ್ತು ಆದಿವಾಸಿಗಳ ಪರವಾಗಿ ಅನೇಕ ವರ್ಷಗಳ ಹೋರಾಟ ಮಾಡಿದ ಫಲವಾಗಿ ನನ್ನ ಒಂದು ನಿವೇದನೆ ಏನೆಂದ್ರೆ, ಇವತ್ತು ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದ ಬಾಧೆಗೊಳಪಟ್ಟು ಇವತ್ತು ತಮ್ಮ ಬದುಕನ್ನು ಸವಿಸ್ತಕ್ಕಂತಹ ಜನರಿಗೆ ಕೂಡಲೇ ಈ 2006 ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಅವ್ರಿಗೆಲ್ಲರಿಗೂ ಭೂ ಮಂಜೂರಾತಿಯನ್ನು ಮಾಡಿ ಅವ್ರನ್ನೊಂದು ನೆಮ್ಮದಿಯಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ತಮ್ಮ ಮೂಲಕ, ತಮ್ಮ ಸಂಘಟನೆಯ ಮೂಲಕ ಮತ್ತು ಈ ರಾಜ್ಯದ ಎಲ್ಲರನ್ನು ನಾನು ವಿನಂತಿಸ್ತೇನೆ, ಇವತ್ತು ಒತ್ತಾಯ ಮಾಡ್ತೇನೆ. ಖಂಡಿತ ಆದಿವಾಸಿಗಳಿಗೆ ಒಂದು ಸುಭದ್ರವಾದ ಬದುಕನ್ನ ಕೊಡಬೇಕು ಅನ್ನೋದು ನನ್ನ ಒತ್ತಾಯವಾಗಿದೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್ ಶ್ರೀಯುತ ವಿಠಲ್ ಹೆಗ್ಡೆ ಅವರಿಗೆ. ಖಂಡಿತ ನಿಮ್ಮ ಏನೆಲ್ಲ ಅನುಭವ ಇದೆಯೋ ಆ ಅನುಭವಕ್ಕೆ ಮತ್ತೆ ಏನೆಲ್ಲ ಏನು ಹೋರಾಟಕ್ಕೆ ನಮ್ಮ ಖಂಡಿತ ಕಾನೂನು ಪರ್ಯಾಯ ವೇದಿಕೆಯು ನಿಮ್ಮೊಟ್ಟಿಗೆ ಇರುತ್ತೆ ಸರ್. ಮತ್ತೆ ಕಾನೂನು ಸಪೋರ್ಟ್ ಏನೇ ಬೇಕಾದ್ರೂ ಕೂಡ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳಿ. ನಿಮ್ ನಾವು ಖಂಡಿತ ಇದ್ದು ಮತ್ತೆ ಅಲ್ಲಿ ಬುಡಕಟ್ಟು ಸಾಯಿಗಳಿಗೆ ಏನೇ ಸಮಸ್ಯೆ ಖಂಡಿತ ತಮಗೆ ತಿಳಿಸ್ತಾ ತಮ್ಮನ್ನ ಇದಕ್ಕೆ ಪರ್ಯಾಯ ಕಾನೂನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ ಸರ್. Now I requested to Soundarya make the presentation. Over to you. Hello everyone, good evening. Thank you very much to Alternative Law Forum for inviting me for this webinar. I have a few slides, so I'm going to share my screen. I hope I'll be able to. Can you allow me to share screen? Yeah, just a minute. I'll make you the co-host. That way you can do that. Yeah, you can try now. Are you able to see my screen? Yes. Okay.
So I'm going to speak today on the dynamics of land holdings in rural Karnataka, as the from alternative law have already raised the legal aspects of land reforms and the current land ordinance. I'm not going to spend much time on that. My talk is going to cover basic aspects of land ownership and the diversity in agricultural systems in Karnataka to begin with. Then I will use data from my PhD from 3 villages from three different regions to talk about the caste and class dimensions of land ownership. Thereafter, I'll again, using my PhD, I'm going to talk about land reforms in Karnataka. Where have we seen successes and in what ways? So in this entire story, where do Dalits lie? So what is there? Did they benefit from land reforms? As you've already heard from the previous speakers, the answer is pretty clear. And then finally, what is the situation of Dalits in agriculture today? And specifically to look at if they don't own land, what is the do they still labor on land, and in what ways would loss of land in general impact Dalits today? And then finally, what are the potential implications of the land ordinance on Dalits? Now, before I begin, I would like to use a recent article written by Avanish Kumar in the Review of Agrarian Studies. This is an article on what Babasaheb Ambedkar had to say on caste and land relations in India. If I just read out the quote, you'll see that he was quite suspicious of land reforms. So in the article, the author says that Babasaheb Ambedkar argued that since a majority of Indian farmers did not have the necessary resources, such as capital, livestock, seeds, and irrigation, it was a bad idea to actually create peasant proprietors in the country. And he expressed a deep suspicion about the future of agricultural and food economies in the country. And he argued that the land reform laws were focused on abolition of intermediaries. So the idea was to demolish the power of the landlords by passing on land from landlord to the tenants. This, although it was a noble goal in itself, it did not address the problem of about 50 million landless workers, and predominantly he was talking about Dalits. So what did Ambedkar envision as the solutions to this kind of inequality that existed in the rural countryside? His primary solution, of course, as we all know, was the revolutionary idea of annihilation of caste itself. But of course, in the in the medium term, he did believe that, and you would have all heard his famous quote: "What is a village but a sink of localism, a den of ignorance, narrow-mindedness, or communalism?" So he believed that actually rural India did not have any power, great potential for Dalits, and it was in rapid industrialization, urbanization, and education where Dalits actually would see some kind of progress. But he also believed that in the immediate term, still Dalits would have to get something out of it. So agriculture would have to be reorganized on the lines of a state industry. And he imagined actually separate villages for Dalits. This never came to life. And distribution of cultivable land to Dalits was another of his ideas on what would be important. Now, going from there, I just want to, before I start showing you some of the data on land holdings in Karnataka, I want to clarify some of the definitions. Ownership holdings refer to all land owned by the household, whether it's cultivated or not. Operational holdings typically include land that is leased in and exclude land that is leased out. So land owned plus land leased in minus land leased out. And one of the major issues with land in the country is that land owned is typically underreported, and it is underreported by people who own a lot of land. So large landowners typically tend to show that they have very little land. So you, in most secondary data sources as well as in village surveys, you will find underreporting of land. The other important factor is that tenancy is hugely underreported. So why is this the case? This is the case because we have had one round of land reforms already. And with the land reforms, the Karnataka Land Reforms Act 1961, which was actually put into force in 1974, the tenancy has been deemed illegal. Agricultural tenancy has been deemed illegal, and not just in Karnataka, in several large states.
This results in a strange phenomenon that tenancy is not only, people don't report it, it's not, so although today in Karnataka we have the best, best computerized land records with the Bhumi, you can actually access anyone's land records online today. But tenancy is not reported in these pattas. You will not find any mention of tenancy, even though on the ground it may be occurring. So there is huge underreporting of tenancy, and this is mainly because of because it's prohibited. So now there are three main sources of secondary data which actually mention, which show land distribution: the NSS land and livestock holdings, the NSS employment and unemployment surveys, and the agricultural censuses. Now, all three of these, there are some positives and several negatives. Each of these has its benefits, and there is a lot of literature on this. If someone is interested, I can direct them to that. But what I'm going to go on now is to look at what is the extent of landlessness in Karnataka. So what is the scale of the issue? So, and is landlessness increasing over the years? What do we have to, what does data really say on it? And if you look at this is from Professor Vikas Rao, Karnataka, and landlessness in the country as a whole, you'll see that it has been increasing. So from 40% households which do not cultivate any land, you now have about 48% of households not cultivating land in Karnataka. Now, if you disaggregate this by social groups, you will see that this situation is actually very dire for Dalits and for Muslims and even for Adivasis, but it is ubiquitous. It is, landlessness is increasing across castes, but you will see that the situation is particularly dire for Dalits. Today, in the latest data, which is 2011-12, you have 62% of Dalit households actually not having access to cultivate any land. This is a measure of landlessness. But this is, of course, this is an all India figure, and the previous figures that I showed you are again all state figures. Now we know very well, living in Karnataka, that Karnataka is a state with diverse systems. The state of Karnataka was formed in 1956 with regions which are quite diverse, from the Bombay Presidency to Hyderabad, Karnataka, to the Mysore princely state, as well as Madras Presidency in the coastal Karnataka, which were brought together. All the Kannada-speaking regions from these, all the Kannada-speaking districts from these different regions were brought together to form one state. These regions also have very diverse land systems. So I'm going to take you now to three villages, which I studied in my PhD. Iglur in Ramnagara district is part of the canal irrigated plains, and it also has tube well irrigation today. And it is predominantly smallholder cultivated. So there are small farms with family farming exchange labor, and there used to be bonded labor. Today, it's much lesser than it used to be earlier. The other region is in northern Karnataka. This is in Gulbarga district, Mahagaon village. This region is predominantly dependent on rains for cultivation. So it's a dry land agriculture. And there is a huge inequality in land ownership, which is also historical. It dates back to the famines of the late 1800s. The third region of my study is in coastal Karnataka. This is Naravi village. This is a hilly region, and it's also a very fertile region. It used to produce surplus paddy, until quite recently, but now there has been a complete shift to plantation agriculture in this region. This was also a region with very high tenancy. Now I'll show you how these regions are actually different. So in 1961, if you look at the data on how agriculture is practiced in the regions, southern Karnataka, you can see my mouse, right? So southern Karnataka has nearly 84% of cultivation on own land. So it's small peasant agriculture. North Karnataka, Mahagaon village has 26% of its population actually working as agricultural laborers. And coastal Karnataka, Naravi village in this region has nearly, in 1961, had nearly 50% of the village was leasing in land for cultivation. So you see a very, very diverse patterns of agriculture being practiced, and very, very diverse agrarian relations. So here are the villages. I don't know if you can see it very clearly. Southern Karnataka, there's Iglur here in Ramnagara district. In northern Karnataka, Mahagaon.
and in coastal Karnataka, Naravi. So my data sources include the village survey monographs produced by the Census of India in 1961. These are very comprehensive, sources of data on nearly, they had studied nearly 51 villages. I've chosen 3 of those villages. From 2013 to 2015, I conducted a sample survey of 1 in every 4 houses in these 3 villages. So it was a total of 800 households, and I've collected data on over 4,000 people, 4,000 individuals. And apart from that, I have also traced families who lost and gained land in land reforms for further interviews. So I'm going to first just briefly tell you about what are the broad shifts. The broad shifts, as have already been mentioned by our speakers earlier, is that land parcels are becoming smaller and smaller with generations. Secondly, as you've seen again with the NSS data, that absolute landlessness is increasing. And this is particularly important in southern Karnataka. In northern and coastal Karnataka, although landlessness is increased, I would like to introduce another concept here of effective landlessness, which was proposed by Professor Amit Basole and Dipankar Basu in a very nice paper in the EPW. So they basically use the NSS data of 2002-2003 to show that those people who own less than 1 acre of land, they use nearly 90% of that land as homestead. So they are not able to really derive income from less than 1 acre of land. So if you actually look at people who own less than 1 acre of land, these have gone up in all 3 villages. So we can call them effectively landless. Furthermore, you see inequality also rising. Inequality in land ownership is rising. So there is, and this is particularly true of Iglur and Mahagaon in southern and northern Karnataka. It appears to have reduced in Naravi because of successful land reforms, as earlier speakers have also mentioned. The other impact of this period overall from the 1960s has been that there has been a decline in tenancy. But there is, of course, there are shifts which I will come to later. So I'm not going to get into the various land reform acts, but before I talk about the situation of Dalits, I would like to mention what was really the impact of the 1974 amendment to the Mysore Land Reforms Act of 1961 in these 3 villages. So let's just look at these 3 villages. Now, as Professor Abdul Aziz and several others, Professor Nadkarni, Professor Narendra Pani, all of them have shown in their work on land reforms, Kosla was one of the most successful regions. So in Naravi itself, over 200 cases of land to the tenant were actually heard by the tribunal and were given land. The exact numbers on these were I was not able to access, but through my survey, I found that there were more than 200 cases of successful land redistribution. In southern Karnataka, there was almost complete lack of tenancy. So you have only 1 case of land to the tenant because there is no tenancy to speak of. In northern Karnataka, you do have a little bit of land to the tenant cases. The region will tell you many of these cases were reverse tenancy. Now, what is reverse tenancy? Reverse tenancy is a situation where the landlord is actually not really a typical landlord, but a poor landowner. So it could even be a Dalit landowner. So I have come across a Dalit landowner who lost land to a Lingayat farmer because they had leased out their land to a Lingayat landowner, and they had actually migrated to the city for work. So this is typical of northern Karnataka. Northern Karnataka also presents another interesting phenomenon of Inam lands. So these are again the history of this I'm not going to get into, but Inam lands were abolished in 1961. These were rent-free lands, and with the cases of Inam land abolition were actually addressed by the land tribunal only after the 1970s. So even in this situation, the Inam lands were typically lands that were held by temples, so or mathas. Now, many of these lands were cultivated by tenants. So it was similar to, so if you actually look at the record, it is a land to the tenant where the landlord is the deity or the god, and the tenant is a farmer from the
from the village. So in Mahagaon, you see actually that most of the successful cases were of the Innam lands that were disposed of, rather than the land to the tenant cases. So now with this brief background, so what I wanted to impress upon here is that Dalits did not, because Dalits were not tenants in any of these villages, they actually did not gain from land to the tenant measures. On the other hand, in a village like Mahagaon in northern Karnataka, where there was reverse tenancy, Dalits may have been a small number, but still Dalits have lost land to larger farmers in northern Karnataka. So in basically the older version of the land reforms really did not benefit Dalits in a major way. Now this again, in the global literature on land reforms, there are these trends that have been identified by scholars, and there are 4 kinds of things that happen with reform in land policies. One is redistribution. Redistribution is where land-based wealth transfers from the landed classes to landless or near landless poor. Distribution is where really nobody loses out, no individual loses out, but the state distributes land to landless or near landless poor, and this happens all the time. So even in the villages, you see people who have got 5 cents of land to build a house, or akrama sakrama. So there are various things that happen. The third kind of distribution that can happen is non-redistribution, which is that land actually transfers between people who are equals, so between landed classes. And an example of this again has occurred in northern Karnataka. So land-based wealth remains within landed classes, and it doesn't really benefit landless. Reconcentration is the opposite direction, where land-based wealth actually moves from smaller holders or marginal farmers to larger landed classes. So you will see that in the picture of what really happened with land reforms is not really a clear-cut one. There are aspects of all of these 4 trends, and it's the same for Karnataka as well. Although overwhelmingly in coastal Karnataka, the results have been that land was distributed from landlords to tenants. Buildings in these 3 villages. So if you look at the village Iglur in South Karnataka, you can see very clearly that land owned on average by a Dalit household is very, very less. And it's much less than the average for the village as a whole. Now this becomes clearer if you actually look at the blue bar, the dark blue bar at the bottom for scheduled castes here. Nearly 30% of the households of scheduled caste households are landless. Over and above that, nearly 51% of scheduled caste households are effectively landless. That is, they own less than 1 acre of land. So if you look on the whole, it's about 80%. So now let's look at Mahagaon. Mahagaon, although it's a different kind of land system, it already had landlessness even prior to 1961 itself. Nearly 40-50% of the village was landless. You see, the land ownership is, people are losing land over generations from 1961 to 2014 across castes, but the loss is greater for the Dalits. And today they own much less than the average of the village. And this is very clear when you look at the blue bar again in this plot. Dalits and Muslims, especially in northern Karnataka, own very little land, and they own, say, nearly 60 to 70% of Dalits are landless. In the case of Muslims, 65% of Muslim households are landless. This is again the same picture even in coastal Karnataka, where you see that the ownership of land by Dalit households was very less even in 1961 itself. But it has halved, nearly halved to 2015, and it's almost negligible, much less than any other castes in the village. And here I have only mentioned the main castes and the erstwhile landed castes, the erstwhile tenant castes. All of them own much more land than Dalits in the village. And this is again clear if you look at the bar for scheduled castes, where you see about 70% of households, Dalit households, are landless.
So my point with this data from the 3 villages is that despite the regional diversity in Karnataka, despite the fact that you have Mysore, princely state of Mysore, you have the Hyderabad Karnataka region, you have Madras presidency, despite whatever their lineages would have been. One thing that's very common across these 3 villages is the landlessness of Dalit households. So, okay, so now these households don't own land, but can they access land via tenancy? So is that a plausible situation? So if you look at if you look at the secondary data on tenancy, there are a few points to note here. You don't have to look at all the text. The main points to note are that actually tenancy is very less in Karnataka. Although it is underreported, it is still quite less. Only about 7% of households are tenants. And who are the tenants? The tenants are typically resource-rich tenants. That is what the NSS Land and Livestock Holding surveys show. So, and there is an increase in resource-rich tenants. That is, tenancy is between classes of people who actually already own some land. So the land is not being leased in by Dalits. In fact, if you look at how much land do Dalits or Adivasis or Muslims actually lease in, you see that they have a disproportionately low access to tenancy. Finally, if you look at tenancy might be actually negligible, and it's actually very less in coastal Karnataka because of the transition from with the land reforms of 1974, there has been a transition from paddy cultivation to plantation agriculture. So tenancy is actually negligible in coastal Karnataka, but it has been increasing in the inland southern and northern Karnataka. This is what even the NSS data shows on these aspects. So Dalits do not own land. They do not have access to land via tenancy. But what is the employment of Dalits in agriculture? Are they still performing agricultural wage labor? And to look at this, we need to look at employment in rural India. So here is the data from the NSS employment and unemployment surveys from various rounds. So for the last 20 years. And you can see that in Karnataka, the male labor force is about, the labor force participation rate is about 75% of the is about 75%. And if you look at women's participation, it is actually quite low. It is about less than 30%. And this is happening across India. The women have been dropping out of the workforce as per the NSS employment and unemployment surveys. And you see that the same happening in Karnataka as well. But still, now if you actually look closely at the data for men and women and the sectors in which they actually work, you will see, and just focus on the blue bars. The blue bars refer to the share of employment of rural women and rural men in Karnataka in agriculture. And you can see that in 2018, about 77% of rural women in Karnataka were actually employed in agriculture. The share of men in agriculture has been reducing because they're able to find employment in other sectors, such as manufacturing, construction, especially, and services. Much less in manufacturing, much more in construction and services. So this is a trend that is happening across the country. There's declining employment in agriculture over time. But still, if you compare men and women, you see that women are heavily reliant on agriculture for employment, while men have been diversifying into other sectors. So what does the data from Iglur, Mahagaon, and Naravi have to really tell us in agricultural wage labor? So if you look at the, on the whole in Karnataka, you have about 20% of, roughly about 17-18% of the population are Dalits. In rural Karnataka, it's about 20% of rural Karnataka are Dalits in the population. But this obviously varies across regions. So you have in northern Karnataka, you have a large proportion of Dalits in the population. In coastal Karnataka, very low proportion of Dalits in the population. Their share of land ownership, and as I've already shown earlier, is actually very low. So they own anywhere between 1% to 15% of land in these 3 villages. But if you look at Dalit, if you look at the agricultural labor force,
people who say that their primary occupation is agricultural wage labor, you'll see that Dalit men and Dalit women form a really large part of it. So even though they may not own land or they may not be able to access land by tenancy, they do rely for their livelihoods on agriculture. And this is something that then takes us to what would be the implications of the current land ordinance, where agricultural land can be bought by non-agricultural, by people not participating in agriculture and by people with a very high income. This actually would dispossess not only small and marginal landowners who are not predominantly Dalits, as I've already shown you, but it will also impact livelihoods of agricultural laborers who are dependent on land. And this is very clear. And women predominantly work in agriculture, especially in Karnataka, which has not seen the kind of, whether it is garments or construction or services. So this kind of an ordinance will adversely impact women who predominantly derive their livelihoods from agriculture. And we already have studies from Tamil Nadu around Chennai showing us that the loss of agricultural livelihoods of Dalits and women due to agricultural land sales makes them dependent on casual and temporary work in construction and services. So Dalits are landless laborers. Landlessness in general is growing, but even then they depend on agricultural labor for their livelihoods. And although land parcels are growing smaller and smaller, even if they cannot provide a decent income or a decent livelihood, land ownership is still very critical. And there is a literature on nutrition security, which also attests to this. Land ownership is critical for nutrition security. And therefore, a land reform allowing for sale of agricultural and marginal landowners, as well as landless laborers adversely, and specifically Dalits, Adivasis, and Muslims. And with this, I would like to thank all of you for your patience. Thank you. Hello. Thank you so much, Soundarya, for sharing your work. Hello? Yeah, thank you so much for sharing the thoughts and statistics along with the entire, data. Thank you so much for everybody. Anybody have questions? Yaradru questions idea? ಯಾರಿಗಾದ್ರೂ ಕ್ವಶನ್ಸ್ ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು. Yeah, so there's one question which I'm just going to put on the chat. So this question is to Soundarya. How did Dalits lose land through land reforms in Hyderabad, Karnataka? Also, did her work look at what local factors played a role in determining the success of land reforms? Sorry, Narsa. This was, I made the chat private, sorry. Yes, hello. Thanks so much for that question. Yes, local factors definitely played a very important role in land reforms. In fact, Professor Nadkarni's work and several others have shown that the success in coastal Karnataka is partly attributed to the mobilization from the ground. So tenants were able to mobilize against this kind of oppressive lease arrangements, and they were able to actually access, put their cases forward with the land tribunal. In the Hyderabad, Karnataka region, it's very interesting. The case that I have met in Mahagaon village of a Dalit landowner who actually became landless with the land to the tenant measures. And this is again mentioned in Professor Narendra Pani's 1983
book reforms to preempt change, see that the loss of land by small and marginal landowners and actually a reverse transition of land. So the case that I have seen is one of a Dalit small landowner with about an acre of land, in the 1970s or so. They typically used to lease out their land to a Lingayat farmer. One of the there are several Lingayat landowners in Hyderabad, Karnataka region who actually consolidate land via tenancy. So in this case, the landowner had consolidated land by leasing in the land from the Dalit. The Dalit farmer then, because the Dalit farmer did not have any capital to actually cultivate that land successfully. So by leasing the land to the Lingayat, they ensured that they would get some kind of a rent from the land or a share of the crop that was grown. And they migrated to, Hyderabad or to Bombay for agriculture for other wage labor, for work in construction or other sectors. And during the time when the legislation was passed and the cases were lodged with the tribunal, the Lingayat farmer was able to actually access the government sources and gain the land. So this is something that's it did not occur at such a large scale. I don't have the numbers right now, but it did occur. And Dalits lost land. Today, the same Dalit, the family of the Dalit is landless. The Lingayat farmer is one of those, there are those schemes where they become model farmers of the village. So he's become a model farmer. He has actually bought up some more land. So he not only gained land from this particular Dalit, but he also was able to buy some more land, and then he has divided it among his children. So in some way was able to accumulate land, which typically we would not imagine this kind of a result with a progressive land legislation. But some of these cases have also occurred. Anything more questions? Yeah, I think we'll say thanks to the overall part in the webinar, and thank you so much, Soundarya, once again. We'll conclude, I think, now. Thank you so much, all the speakers and along with the participants. Thank you so much. We'll conclude now. Thank you. Yeah, thank you.